ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡೇಂಜರ್ ಅಮಾವಾಸ್ಯೆ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಪೂರ್ವಜರ ಪ್ರಾರ್ಥನೆಗಾಗಿ ಮೀಸಲಿಡುವಂತಹ ದಿನವೇ ಈ ಅಮಾವಾಸ್ಯೆ. ಆದರೂ ಕೂಡ ಅಮಾವಾಸ್ಯೆ ಅಂತಂದರೆ ಜನ ಭಯ ಪಡ್ತಾರೆ, ಆತಂಕಗೊಳ್ತಾರೆ. ಯಾಕೆ? ಏನು ಕಾರಣ ಇದಕ್ಕೆ? ಡೇಂಜರ್ ಅಮಾವಾಸ್ಯೆ ಯಾಕೆ? ಜನ ಬೆಚ್ಚಿ ಬೀಳೋದು ಯಾಕೆ? ಜೊತೆಗೆ ಸ್ತ್ರೀಯರಿಗೆ ಇದರಿಂದ ಆಗುವಂತಹ ಪರಿಣಾಮ ಏನು? ಮಕ್ಕಳು ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಬೆಚ್ಚಿ ಬೀಳೋದು ಯಾಕೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ಡೇಂಜರ್ ಅಮಾವಾಸ್ಯೆ. ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಲೇ ಹೇಳಿದೆ ಡೇಂಜರ್ ಅಮಾವಾಸ್ಯೆ ಅಂತ. ಈ ಸಾಮಾನ್ಯವಾಗಿ ಭೂಕಂಪಗಳು ಆಗುವಂತಹ ಸಂದರ್ಭ ಅಥವಾ ಗ್ರಹಣಗಳು ಅಂತಂದರೆ ಎಲ್ಲರೂ ಬೆಚ್ಚಿ ಬೀಳೋದು ಸಹಜ. ಅದೇ ರೀತಿ ಅಮಾವಾಸ್ಯೆಗೂ ಕೂಡ ಆಗತ್ತೆ. ಯಾಕೆ ಈ ಡೇಂಜರ್ ಅಮಾವಾಸ್ಯೆಗೆ ಯಾವ ಗ್ರಹ ಕಾರಣ ಶಾಸ್ತ್ರಿಗಳೇ? ಪ್ರಧಾನ ಯಾರು? ನಾವು ಟೈಟ್ಲ್ ಇದೆಯಲ್ಲ ಡೇಂಜರ್ ಅಮಾವಾಸ್ಯೆ. ಈ ಅಮಾವಾಸ್ಯೆಗೆ ಕಾರಣ ಏನು? ಕಾರಣ ಯಾವ ಗ್ರಹ ಅಂತಂದರೆ ಅದು ನಿಮಗೂ ಗೊತ್ತಿದೆ, ಅದು ಚಂದ್ರಗ್ರಹ ಕಾರಣ. ಅಮಾವಾಸ್ಯೆ, ಪೌರ್ಣಮಿ ಇವೆರಡೂ ಉಂಟಾಗ್ತಕ್ಕಂಥ ಒಂದು ವಿಶೇಷ ಗ್ರಹ ಅದು ಚಂದ್ರ. ಬೇರೆ ಯಾವ ಗ್ರಹಗಳಿಗೂ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷ ಇಂಥದ್ದೊಂದು ಲಕ್ಷಣ ಇರತಕ್ಕಂಥದ್ದು ಚಂದ್ರನಿಗೆ. ಚಂದ್ರನಿಂದಾಗಿಯೇ ಅಮಾವಾಸ್ಯೆ ಆಗ್ತಕ್ಕಂಥದ್ದು. ಆ ಅಮಾವಾಸ್ಯೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಕೃತಿಯೇ ಒಂದು ರೀತಿಯಲ್ಲಿ ಕುಸಿಯುತ್ತೆ. ಚಂದ್ರ ಸಹಜವಾಗಿ ಅವನಿಗೆ ಅವನದೇ ಆದ ಶಕ್ತಿ ಇದೆ. ಭೂಮಿಯನ್ನು ಸೆಳಿತಕ್ಕಂಥ ಶಕ್ತಿ, ಅವನದೇ ಆದ ಗ್ರಾವಿಟಿ ಪವರ್ ಇದೆಯಲ್ಲ. ಹೀಗಾಗಿ ಅದರಿಂದಾಗಿ ಕೇವಲ ಭೂಮಿಯಲ್ಲಿ ಎಲ್ಲವೂ ಇದೆ, ಸಕಲ ಜೀವ ಸಂಕುಲವೂ ಇದೆಯಲ್ಲ, ಎಲ್ಲವನ್ನೂ ಆತ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಈ ಕಾರಣದಿಂದಾಗಿ ಈ ಅಮಾವಾಸ್ಯೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಮನಸ್ಸು ಕೂಡ ತುಂಬ ವೀಕ್ ಆಗಿಬಿಡುತ್ತೆ. ಇದಕ್ಕೆ ಪ್ರಧಾನ ಕಾರಣ ಚಂದ್ರ. ಹೀಗಾಗಿ ಅಮಾವಾಸ್ಯೆ ಅಂದರೆ ನಮಗೆ ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು ಚಂದ್ರನ ಆ ಕ್ಷೀಣತೆ. ಚಂದ್ರ ಅವನು ಪೌರ್ಣಮಿಯಲ್ಲಿ ತುಂಬ ಬಲಿಷ್ಠನಾಗಿರ್ತಾನೆ, ಸಂಪೂರ್ಣ ಕಳೆಯಿಂದ ಶಾಸ್ತ್ರಿಗಳೇ, ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಅಂತಂದರೆ ಈಗ ತಾವು ಹೇಳಿದ್ರಿ ಮನಸ್ಸಿನ ಕಾರಕ ಚಂದ್ರ ಅಂತ. ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಂದ್ರನ ಬಲ ಕುಸಿತ ಆಗತ್ತೆ, ಕಮ್ಮಿ ಆಗತ್ತೆ. ಹುಣ್ಣಿಮೆಯ ಸಂದರ್ಭದಲ್ಲಿ ಬಲ ಜಾಸ್ತಿ ಆಗುತ್ತೆ. ಏನು ಕಾರಣ ಇದಕ್ಕೆ? ಯಾಕಾಗಿ ಈ ರೀತಿ? ಬೇರೆ ಯಾವ ಗ್ರಹಗಳಲ್ಲೂ ನಾವು ಇದನ್ನು ಕಾಣಲ್ಲ. ಹೌದು, ಖಂಡಿತ ಹೌದು. ಇದು ಬಹಳ ವಿಶೇಷವಾದದ್ದು, ಚಂದ್ರನಿಗೆ ಮಾತ್ರ ಇರತಕ್ಕಂಥದ್ದು. ಚಂದ್ರ ಶುಕ್ಲ ಪಕ್ಷದಿಂದ ಸಂಪೂರ್ಣವಾಗಿ ವೃದ್ಧಿಯಾಗ್ತಾ ಬರ್ತಾನೆ. ಪೂರ್ಣಮೆಯಲ್ಲಿ ಸಂಪೂರ್ಣವಾದ ಒಂದು ಗ್ರಹ ನಮಗೆ ಕಾಣುತ್ತೆ. ಹೇಗೆ ನಾವು ಬೇರೆ ಬೇರೆ ಪ್ಲ್ಯಾನೆಟ್ಗಳನ್ನು ನೋಡ್ತೀವೋ ಸಂಪೂರ್ಣವಾದ ಒಂದು ಚಿತ್ರಣ ಕಾಣ್ತೀವಿ. ಒಂದು ದುಂಡಾದ ಒಂದು ಚಿತ್ರಣ, ಅದು ಒಂದು ಕಾಯ ರೀತಿಯಲ್ಲಿ. ಅದು ಚಂದ್ರನಿಗೆ ಪೌರ್ಣಮಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಉಳಿದ ಕಾಯಗಳು ಯಾವಾಗಲೂ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ಚಂದ್ರ ನಮಗೆ ಕ್ಷೀಣವಾಗ್ತಾ ಅಮಾವಾಸ್ಯೆ ಸಂದರ್ಭದಲ್ಲಿ ಇಲ್ಲವೇ ಆಗಿಬಿಡ್ತಾನೆ ಕೊನೆಗೆ. ಇದಕ್ಕೆ ಪುರಾಣದಲ್ಲಿ, ಮಹಾಭಾರತದಲ್ಲೆಲ್ಲ ಒಂದು ವಿಶೇಷವಾದ ಕಥೆಯನ್ನು ಕಾಣ್ತೀವಿ. ಅದು ಬಹಳ ವಿಸ್ತಾರವಾಗಿರತಕ್ಕಂಥದ್ದು. ನಾನು ಹ್ರಸ್ವ ಮಾಡಿ ಹೇಳ್ತೀನಿ. ಕಾರಣ ಚಂದ್ರ ಯಾಕೆ ಈಗ ಕ್ಷೀಣ ಮತ್ತು ಪೂರ್ಣತೆ ಇವುಗಳು ಇದ್ದಾವೆ ಅನ್ನಲಿಕ್ಕೆ ಅದು ಬೇಕು, ತಿಳ್ಕೊಳ್ಬೇಕಾಗತ್ತೆ. ಚಂದ್ರ ದಕ್ಷ ಪ್ರಜಾಪತಿ ಅಂತ, ಅವನಿಗೆ 27 ಜನ ಏನು ನಾವು ನಕ್ಷತ್ರಗಳು ಅಂತೀವೋ, ಅಶ್ವಿನಿ, ಭರಣಿ, ಕೃತಿಕ ಈ ಇತ್ಯಾದಿ 27 ಏನು ನಕ್ಷತ್ರಗಳಿದ್ದಾವೆ, ಆ ನಕ್ಷತ್ರಗಳೆಲ್ಲ ಅವನ ಮಕ್ಕಳು, ಹೆಣ್ಣು ಮಕ್ಕಳವರು. ಅವರೆಲ್ಲರಿಗೂ ಒಂದು ಅಪೇಕ್ಷೆ ಆಯಿತು. ಅವ್ರು ತುಂಬ ಆತ್ಮೀಯರಾಗಿದ್ದರು, ಒಂದು ರೀತಿಯಲ್ಲಿ ಸಹೋದರಿಯರೇ ಆಗಿದ್ದರು. ತುಂಬ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಹೀಗಾಗಿ ನಾವು ಮದುವೆ ಆದರೂ ಕೂಡ ಬೇರೆ ಬೇರೆ ಹೋಗಿಬಿಡ್ತೀವಿ. ಈ ಕಾರಣಕ್ಕಾಗಿ ಯಾರನ್ನ ಒಬ್ಬನ್ನೇ ಮದುವೆ ಆಗಿಬಿಡೋಣ ಅಂತಕ್ಕಂಥ ಒಂದು ಆಸೆ ಎಲ್ಲರೂ ಮಾತಾಡಿಕೊಂಡ್ರು. ಆ ಕಾರಣದಿಂದ ಯಾರು ತುಂಬ ಚೆನ್ನಾಗಿದ್ದಾನೆ, ಯಾರನ್ನು ಕಟ್ಕೊಳ್ಬಹುದು ನಾವು ಅಂತಂದರೆ ಚಂದ್ರ ತುಂಬ ಸುಂದರ, ಹೀಗಾಗಿ ಅವನನ್ನು ನಾವು ಮದುವೆ ಆದರೆ ಹೇಗೆ ಅಂತ ಯೋಚನೆ ಮಾಡಿ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಚಂದ್ರನನ್ನು ಮದುವೆ ಮಾಡಿಕೊಂಡ್ರು. ಅದು ಬಹಳ ಒಂದು ಚರ್ಚೆ ನಡೆಯುತ್ತೆ. ಅಪ್ಪನ ಹತ್ರ ಹೋಗಿ ಕೇಳ್ತಾರೆ, ಅಲ್ಲಮ್ಮ ನೀವು ಇಷ್ಟು ಜನ ಒಬ್ಬನ ಹತ್ರ ಇರ್ಲಿಕ್ಕೆ ಸಾಧ್ಯವಾಗುತ್ತಾ? ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಹಣೆ ಬರ ನೋಡ್ಕೊಳ್ಳಿ ಅಂತೆಲ್ಲ ದೊಡ್ಡ ಚರ್ಚೆ ಆಗುತ್ತೆ. ಇಲ್ಲ ನಾವು ಚಂದ್ರನ್ನೇ ಮದುವೆ ಆಗೋದು ಅಂತ. ಕೊನೆ ಈ ಚಂದ್ರ ಎಲ್ಲ ನಕ್ಷತ್ರಗಳ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ದಿವಸ ಇರತಕ್ಕಂಥದ್ದು. ಇಷ್ಟು ದಿವಸ ಇರಬೇಕು, ಯಾರಿಗೂ ಏನು ತೊಂದರೆ ಮಾಡಬಾರ್ದು, ಯಾರು ನನಗೆ ಸಿಕ್ಕಿಲ್ಲ ಅಂತ ಯಾರು ಗೋಳಾಡಬಾರ್ದು. ಇದೆಲ್ಲ ತೀರ್ಮಾನ ಆಗಿತ್ತು. ಆದರೆ ಚಂದ್ರ ಅಷ್ಟು ನಕ್ಷತ್ರಗಳಲ್ಲಿ ರೋಹಿಣಿ ಮೇಲೆ ಬಹಳ ಬಹಳ ಪ್ರೀತಿ ಅವನಿಗೆ. ಅದಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಅವನು ಉಚ್ಚಸ್ಥಾನ ಅಂತ ನಾವು ನೋಡ್ತೀವಿ.
ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂದರೆ ಬಹಳ ವಿಶಿಷ್ಟತೆ ಅಂತ. ಅದು ಚಂದ್ರನಿಗೆ ರೋಹಿಣಿ ತುಂಬ ಪ್ರೀತಿ ಪಾತ್ರಳು ಅಂತ. ಹಾಗಾಗಿ ಬೇರೆಲ್ಲರನ್ನೂ ಬಿಟ್ಬಿಟ್ಟು ರೋಹಿಣಿ ಹತ್ರ ಜೊತೆಗೆ ಜಾಸ್ತಿ ಇರ್ತಾ ಇದ್ದಂತೆ. ಈ ಉಳಿದವರೆಲ್ಲರೂ ಪದೇ 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 ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ರು ತಂದೆಗೆ. ನಾನು ಅವತ್ತೇ ಹೇಳಿದೆ ನಿಮಗೆ, ನಿಮ್ಮದೆಲ್ಲ ವಿಚಾರ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬನ್ನಿ ಅಂತ, ನೀವು ಕೇಳಲಿಲ್ಲ ಅಂತ. ಏನು ಮಾಡೋದು ಪಾಪ, ಇದು ಪ್ರಲಾಪ. ಗಂಡ ಸಿಗಲಿಲ್ಲ ಅಂದರೆ ಸಹಜವಾಗಿ ಸಹಜವಾಗಿ ಬರ್ತದೆ. ಹಾಗೆ ಉಳಿದವರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದಾಗ ದಕ್ಷ ಪ್ರಜಾಪತಿ, ನೋಡಪ್ಪ ಇವರೆಲ್ಲ ತಲೆ ಕೆಡಿಸ್ಕೊಂಡಿರೋದು ಯಾಕಾಗಿ ಅಂದರೆ ನಿನ್ನ ಸೌಂದರ್ಯಕ್ಕೆ. ಹೀಗಾಗಿ ನಿನಗೆ ಸೌಂದರ್ಯವೇ ಇಲ್ಲದೆ ಹೋಗಲಿ, ಕ್ಷೀಣವಾಗಿಬಿಡು ನೀನು, ಕ್ಷಯರೋಗ ಬಂದುಬಿಡಲಿ ಅಂತ ಶಾಪ ಕೊಟ್ಬಿಡ್ತಾನೆ ತಂದೆ. ಕಥೆ ತುಂಬ ಚೆನ್ನಾಗಿದೆ. ನಾನು ಬಹಳ ಹ್ರಸ್ವ ಮಾಡಿ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಅಂಶಗಳನ್ನು ಹೇಳೋ ಕಾರಣದಿಂದಾಗಿ, ಮತ್ತು ಕಾಲ್ಸ್ ಬೇರೆ ತೊಗೋಬೇಕಾಗಿದೆ. ಅವನು ಯಾವಾಗ ಕ್ಷಯತೆ ಅಂದರೆ ಸಂಪೂರ್ಣ ಕ್ಷೀಣ ಆಗಿಬಿಡ್ತಾನೋ ಪಾಪ ಕಾಣೋದೇ ಇಲ್ಲ. ಆಗ ಪಾಪ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ನೋಡಪ್ಪ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನೀನು ಈಶ್ವರನ ಪ್ರಾರ್ಥನೆ ಮಾಡು, ಅವನಿಂದ ನಿನಗಿದು ಬಿಡುಗಡೆ ಆಗುತ್ತೆ ಅಂತ ಆಗ ಹೇಳಿದಾಗ ಚಂದ್ರ ತಪಸ್ಸಿಗೆ ಕೂತ್ಕೊಳ್ತಾನೆ. ಆತ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಜಾಗ ನಮ್ಮ ಉಡುಪಿ. ಉಡುಪ ಅಂದರೆ ಉಡುಗಳ ಅಧಿಪತಿ ಯಾರು? ಚಂದ್ರ. ಅವನು ತಪಸ್ಸು ಮಾಡಿದಂಥ ಕ್ಷೇತ್ರವೇ ಉಡುಪಿ ಅಂತ ಆಯಿತು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಲ್ಲಿ ಕುಳಿತು ತಪಸ್ಸನ್ನು ಮಾಡಿದಂತಹ ಚಂದ್ರನಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆದಮೇಲೆ ಹೇಳ್ತಾನೆ, ನೋಡಪ್ಪ ದಕ್ಷ ಪ್ರಜಾಪತಿ ನನಗೂ ಮಾವ, ದಾಕ್ಷಾಯಿಣಿ ಹೆಂಡತಿ ಅಲ್ವಾ, ಹೀಗಾಗಿ ನಾನೇನಾದರೂ ನಿಂಗೆ ಪರಿಹಾರ ಕೊಟ್ಬಿಟ್ರೆ ಅವ್ನು ಮತ್ತಿನ್ನೇನೋ ನೀನು ತೊಂದರೆ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ಕೆಲಸ ಮಾಡೋಣ, ನೀನು ನನ್ನ ಅನುಗ್ರಹದಿಂದ 15 ದಿನ ಚೆನ್ನಾಗಿರ್ತೀಯ. ಯಾವಾಗ ನೀನು ಸಂಪೂರ್ಣ ನಿನ್ನ ಕಳೆ ತುಂಬಿಕೊಳ್ತೀಯೋ, ನಿನ್ನ ಸೌಂದರ್ಯವನ್ನು ತುಂಬಿಕೊಳ್ತೀಯೋ, ಆಗ ಮತ್ತೆ ಪ್ರಜಾಪತಿ ದಕ್ಷ ಪ್ರಜಾಪತಿಯೇ ನಿನಗೆ ಶಾಪ ಮತ್ತೆ ಬರ್ತದೆ. ಹೀಗಾಗಿ ಮತ್ತೆ ಕ್ಷೀಣನಾಗ್ತೀಯ, ಮತ್ತೆ ನನ್ನ ಅನುಗ್ರಹ ಬರ್ತದೆ ಸಂಪೂರ್ಣ ಕ್ಷೀಣನಾದ ಮೇಲೆ. ಹೀಗೆ ಒಂದು ವರವನ್ನು ಈಶ್ವರ ಕೊಟ್ಟ. ಆ ವರದ ಕಾರಣದಿಂದಾಗಿ 15 ದಿನ ಅವನು ಕ್ಷೀಣನಾಗ್ತಾ ಹೋಗಿ ಕೊನೆಗೆ ಅಮಾವಾಸ್ಯೆ ಬರ್ತದೆ. ಆಮೇಲೆ ಶಿವನ ಅನುಗ್ರಹ ಬಂದ ಮೇಲೆ ವೃದ್ಧಿಚಂದ್ರನಾಗಿ ಕೊನೆಗೆ ಪೌರ್ಣಮಿ ಬರ್ತದೆ. ಈ ಒಂದು ಉಪಾಯವನ್ನು ಹೇಳಿ ಒಂದು ಅನುಗ್ರಹ ಮಾಡಿದನಲ್ಲ, ಆ ಕಾರಣದಿಂದಾಗಿ ಚಂದ್ರ ತನ್ನ ಒಂದು ಕಲೆಯನ್ನು ತೆಗೆದು ಈಶ್ವರನಿಗೆ ಕೊಟ್ಟ. ಹಾಗಾಗಿ ಚಂದ್ರಶೇಖರ ಅಂತ ಆದ ಪರಮೇಶ್ವರ ಅಂತಕ್ಕಂಥದ್ದು ಒಂದು ಕಥೆ ಇದೆ. ಈ ಕಾರಣದಿಂದಾಗಿ ಚಂದ್ರನಿಗೆ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ ಎರಡೂ ಒಂದು ವಿಶೇಷ ಲಕ್ಷಣ ಬಂದು ತೋಡುತ್ತೆ. ಹುಣ್ಣಿಮೆ ದಿವಸ ಹಿಗ್ಗೋದು, ಅಮಾವಾಸ್ಯೆ ಸಂದರ್ಭದಲ್ಲಿ ಕುಗ್ಗೋದು, ಆ ರೀತಿಯ ಒಂದು ಗುಣಲಕ್ಷಣವನ್ನು ನಾವು ಕಾಣ್ತೀವಿ ಅಂತ. ಶಾಸ್ತ್ರಿಗಳೇ, ತಾವು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಕೂಡ ಚಂದ್ರ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಮನಸ್ಸಿದ್ರೆ ಮಾರ್ಗ, ಮನಸ್ಸಿನ ಕಾರಣೀಕರ್ತ ಚಂದ್ರ. ಸೊ ಈ ಮನಸ್ಸಿಗೂ ಮತ್ತು ಚಂದ್ರನು ಏನು ನಂಟು? ಶಾಸ್ತ್ರದಲ್ಲಿ ಹೇಳುತ್ತೆ, ಕಾಲಾತ್ಮ ದಿನಕೃನ್ ಮನಸ್ತುಹಿ ನಗು. ಅಂದರೆ ಮನಸ್ಸಿಗೆ ಕಾರಣ ಯಾರಪ್ಪ ಅಂದರೆ ವೇದಗಳಲ್ಲೂ ಇದೆ. ಏನು ಸೂರ್ಯ ಆತ್ಮ ಜಗತಸ್ತಸ್ತು ಷಶ್ಚ ಅಂತ ಸೂರ್ಯನ ಆತ್ಮಕ್ಕೆ ಹೋಲಿಸಿದ್ರೆ ಚಂದ್ರನನ್ನು ಮನಸ್ಸಿಗೆ ಹೋಲಿಸಿದ್ದಾರೆ. ಅವನು ಮನಸ್ಸಿನಿಂದ ಜಾತ. ಯಾವುದು ಕಾಲಪುರುಷ ಇದ್ದಾನೆ, ಚಕ್ಷೋ ಸೂರ್ಯೋ ಅಜಾಯತ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಮಂತ್ರ ಮುಂದುವರಿಯುತ್ತೆ. ಚಂದ್ರಮ ಮನಸೋ ಜಾತಃ, ಮನಸ್ಸಿನಿಂದ ಆ ಕಾಲಪುರುಷನ ಮನಸ್ಸಿನಿಂದ ಜನಿಸಿದವನು ಹೌದು, ಮನಸ್ಸನ್ನು ಪ್ರತಿನಿಧಿಸ್ತಕ್ಕಂಥವನು ಅವನು ಚಂದ್ರ. ಈ ಕಾರಣದಿಂದಾಗಿ ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವನೇ ಚಂದ್ರನ ಉತ್ಪತ್ತಿಗೆ ಅತ್ರಿ ಮಹರ್ಷಿಗಳ ತಪಸ್ಸು ಕಾರಣ ಅಂತಲೂ ಪುರಾಣ ಹೇಳುತ್ತೆ. ಅದಿರಲಿ, ಆದರೂ ಇದೆಲ್ಲವೂ ಏನನ್ನು ಹೇಳುತ್ತಪ್ಪ ಅಂತಂದರೆ ಚಂದ್ರ ಮನಸ್ಸನ್ನು ಪ್ರತಿನಿಧಿಸ್ತಕ್ಕಂಥವನು. ನಾವು ಮನಸ್ಸಿಟ್ಟು, ಸಾಮಾನ್ಯವಾಗಿ ನಾವು ಅಂತೀವಿ ಓದುವಾಗ ಮನಸ್ಸಿಟ್ಟು ಓದದೇ ಇದ್ದರೆ ನಿಂಗೆ ತಲೆಗೆ ಹತ್ತೋದಿಲ್ಲ ಅಂತ. ಸಹಜ. ನಾವು ಮನಸ್ಸಿಂದ ಯಾರನ್ನು ಗಮನಿಸಲಿಲ್ಲ ಅಂದರೆ, ನಾವು ಎಷ್ಟೋ ಜನ ರಸ್ತೆಯಲ್ಲಿ ಹೋಗುವಾಗ ಯಾರೋ ಒಬ್ಬರು ಮಾತಾಡ್ಸಿದ್ರೆ ನಮಗೆ ಗೊತ್ತಾಗೋದಿಲ್ಲ, ನಾವು ಯಾವುದೋ ಯೋಚನೆ ಮಾಡ್ತಾ ಇರ್ತೀವಿ. ಮುಂದೆ ಹೋದ್ಮೇಲೆ ಆಮೇಲೆ ಅವರು ಹೇಳ್ತಾರೆ ಕಾಲ್ ಮಾಡಿ, ನಾನು ಮಾತಾಡಿಸ್ದೆ ಹಾಯ್ ಅಂದೆ, ನೀವು ಕೇಳಿಸ್ಲಿಲ್ಲ, ಹಾಗೆ ಹೋಗ್ತಾಯಿದ್ರಿ, ಏನೋ ಇದ್ರ ಯೋಚನೆ. ಹಾಗೆ ಅದು ಮನಸ್ಸಿಟ್ಟು ನೋಡಿದಾಗ ಮಾತ್ರ ನಮಗೆ ಅದರ ಅನುಭವ ಬರ್ತದೆ. ನೋಡ್ತಾ ಇದ್ದಾರೆ, ಅದು ಮಾತಾಡಿಸ್ತಾ ಇದ್ದಾರೆ, ಓದ್ತಾ ಇದ್ದೀನಿ, ಓದಿದ್ದು ತಲೆಗೆ ಹೋಗ್ತಾ ಇದೆ, ಈ ಥರದ್ದು. ಹೀಗಾಗಿ ಇಂಥ ಮನಸ್ಸು, ಅದಕ್ಕೆ ಕಾರಣ ಚಂದ್ರನೊಬ್ಬ ಚೆನ್ನಾಗಿದ್ದರೆ ಜಾತಕದಲ್ಲಿ, ಚಂದ್ರನಿಗೆ ಪಕ್ಷದ ಬಲ ಬಹಳ ಮುಖ್ಯ ಅಂತ ಇಷ್ಟೊತ್ತು ಹೇಳಿದ ಹಾಗೆ, ಚಂದ್ರನಿಗೆ ಕ್ಷೀಣವಾದ ಹಾಗೂ ಅವನಿಗೆ ಬಲವಿಲ್ಲ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹು ಅಂತ ಹೇಳುತ್ತೆ. ಪಕ್ಷದ ಬಲವಿದ್ದಾಗ ಚಂದ್ರನಿಗೆ ಬಲವಿರ್ತದೆ. ಚಂದ್ರನಿಗೆ ಬಲವಿದ್ದಾಗ ಮನುಷ್ಯರಲ್ಲಿ ಒಂದು ಆನಂದ, ನೆಮ್ಮದಿ ಇದೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯ. ಹೀಗಾಗಿ ಮನಸ್ಸಿಗೆ ಚಂದ್ರ ಕಾರಣ. ನಮ್ಮ ಮನಸ್ಸು ಏರುಪೇರು ಆಗ್ತಾ ಇದೆ ಅಂದರೆ ಅದಕ್ಕೂ ಚಂದ್ರ ಕಾರಣ, ಚಂದ್ರನ ಕ್ಷೀಣತೆ ಕಾರಣ.
ಇದನ್ನು ಗಮನಿಸ್ಕೊಳ್ಬೇಕು ಪ್ರತಿಯೊಬ್ಬ ಜಾತಕದಲ್ಲೂ. ಮತ್ತು ಇಂಥ ಸಂದರ್ಭದಲ್ಲಿ ನೋಡಿ, ಅಮಾವಾಸ್ಯೆ ಈ ದಿವಸದಿಂದ ನಿಮಗೆ ಕ್ಷೀಣಚಂದ್ರ ಅಂತ, ಅಷ್ಟಮಿಯಿಂದಲೇ ಶುರುವಾಗುತ್ತೆ ಅಂತ ಇದೆ. ಅಷ್ಟಮಿಯಿಂದಲೂ ಚಂದ್ರ ಕ್ಷೀಣವಾಗ್ತಾ ಹೋಗ್ತಾನೆ ಅಂತ. ಈಗಂತೂ ತುಂಬಾ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಸಂದರ್ಭದಲ್ಲಿ ಚಂದ್ರ ಸಂಪೂರ್ಣ ಇಲ್ಲ. ಹೀಗಾಗಿ ಏನಾಗುತ್ತೆ, ಮನಸ್ಸು ರಾಡಿ ಆಗುತ್ತೆ, ತುಂಬ ಖಿನ್ನತೆಗೊಳಗಾಗ್ತೀವಿ, ಆಲೋಚನೆಗೊಳಗಾಗ್ತೀವಿ, ಏನೇನೋ ಏರುಪೇರು ತಪ್ಪು ಅಭಿಪ್ರಾಯಗಳಿಗೆ ಬಂದುಬಿಡ್ತೀವಿ. ಮನಸ್ಸೇ ತಾನೇ ಇದಕ್ಕೆಲ್ಲ ಕಾರಣ. ನಿಜ ಶಾಸ್ತ್ರಿಗಳ ಈ ರೀತಿಯ ಒಂದು ಬದಲಾವಣೆಗೆ ತಾವು ಹೇಳಿದ್ರಿ ಖಿನ್ನತೆ ಇರಬಹುದು, ದುಃಖ ಆಗುವಂಥದ್ದು, ಇದರ ಸೂಚನೆ ಸಿಗುತ್ತಾ ಜಾತಕದಲ್ಲಿ? ಖಂಡಿತ ಜಾತಕದಲ್ಲಿ ಚಂದ್ರ ಕ್ಷೀಣನಾಗಿದ್ದರೆ ರವಿಚಂದ್ರರ ಸಂಗಮಕ್ಕೆ ಅಮಾವಾಸ್ಯೆ ಅಂತ ಕರೀತಾರೆ. ಹೀಗಾಗಿ ಸೂರ್ಯನ ಆಜುಬಾಜಿನಲ್ಲಿ ಹಿಂದೆ ಮುಂದೆ ಚಂದ್ರ ಇದ್ದಾನೆ ಅಂದರೆ ಅವನು ಕ್ಷೀಣನಾಗಿದ್ದಾನೆ ಅಂತಲೇ ಅರ್ಥ. ಜಾತಕದಲ್ಲಿ ಸಾಮಾನ್ಯವಾಗಿ ರವಿಚಂದ್ರರು ಒಟ್ಟಾಗಿದ್ದು ಆ ಚಂದ್ರನಿಗೆ ಶನಿ ದೃಷ್ಟಿಯೋ ಕುಜದೃಷ್ಟಿಯೋ ಇದ್ದರೆ, ಅದು ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳಿಂದ ಏನಾದ್ರು ದರ್ಶನ ಇದ್ದರೆ ತುಂಬ ಮೂಡ್ ಅಪ್ಸೆಟ್ ಆಗಿಬಿಡ್ತಾರೆ ಅವರು ಈ ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರ್ತಾರೆ. ಅಂತಂದರೆ ಅವರು ಯಾಕೆ ಹೀಗೆ ಆಡ್ತಾರೆ ಹುಚ್ಚಿನ ಥರ ಅಂತಂತೂ ಅಂದ್ಕೊಳ್ತೀವಿ. ಆ ಥರ ಮನಸ್ಸಿಗೆ ಬಂದುಬಿಡುತ್ತೆ. ಆ ರೀತಿಯ ಒಂದು ಮನಸ್ಸನ್ನು ರಾಡಿ ಮಾಡಿಬಿಡ್ತಾನೆ ಈ ಚಂದ್ರ ಅಂಥ ಸಂದರ್ಭದಲ್ಲಿ. ಅದರಲ್ಲೂ ಶನಿ ದೃಷ್ಟಿ ಇದ್ರಂತೂ ತುಂಬ ವೀಕ್ ಆಗ್ತಕ್ಕಂಥ ಸಾಧ್ಯತೆ. ಅದಕ್ಕೆ ತುಂಬ ಆಧಾರಗಳನ್ನು ಕೊಡ್ತಾರೆ. ಶನಿ ದೃಷ್ಟಿ, ಶನಿ ಯುತಿ ಇದ್ದರೆ ಕೂಡ, ಚಂದ್ರ ವೀಕ್ ಆಗಿದ್ದು ಶನಿ ಜೊತೆಗಿದ್ದಾನೆ ಅಂತಂದರೆ ಸಾಮಾನ್ಯವಾಗಿ ಅದು ಬುದ್ಧಿಮಾಂದ್ಯತೆ, ಬುದ್ಧಿ ವ್ಯತ್ಯಾಸ, ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು, ನಾವು ಅಪಸ್ಮಾರ ಅಂತ ಕರೀತಾರೆ ಅದನ್ನು. ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಏನು ತೋಚೋದಿಲ್ಲ ಪಾಪ, ಮಂಕಾಗಿದ್ದುಬಿಡ್ತಾರೆ. ಏನಂದರೆ ಅವ್ರನ್ನ ಮಾತಾಡ್ತಿದ್ದಾರೆ, ಅವ್ರಿಗೆ ಏನು ಇದೆಲ್ಲ ಗೊತ್ತಾಗೋದಿಲ್ಲ ಪಾಪ. ಹೀಗಾಗ್ಬಿಡುತ್ತೆ. ಹೀಗಾಗಿ ಚಂದ್ರ, ನವಗ್ರಹಗಳಲ್ಲಿ ಚಂದ್ರನ ಪ್ರಾಧಾನ್ಯತೆ ಎಷ್ಟು ಅಂದರೆ ಅದು ಹಾಗೆ ಕೊನೆಗೆ ಹುಚ್ಚೆ ಹಿಡಿದ್ಬಿಡುತ್ತೆ. ಆ ರೀತಿಯ ಒಂದು ಎಷ್ಟೋ ಜಾತಕಗಳಲ್ಲಿ ಈ ಥರದ್ದು ವ್ಯಕ್ತಿಗಳನ್ನು ನಾವು ನೋಡಿದಾಗ ನಿಮಾನ್ಸಲ್ಲಿ ನಾವು ಗಮನಿಸಬಹುದು. ಅಲ್ಲಿದ್ದವರಿಗೆಲ್ಲ ಅಂತ ಅರ್ಥ ಅಲ್ಲ, ಎಷ್ಟೋ ಜನಕ್ಕೆ ಚಂದ್ರನ ಕೊರತೆಯಿಂದಾಗಿ ಮನಸ್ಸು ದುರ್ಬಲವಾದಾಗ ಸಹಜವಾಗಿ ಮೈಂಡ್ ಏರುಪೇರಾಗುತ್ತೆ. ಎಷ್ಟು ದಿನ ಇರುತ್ತೆ ಶಾಸ್ತ್ರಿಗಳೇ ಈಗ ಪ್ರಭಾವ ಅಂತಂದರೆ, ನಾಳೆ ಅಮಾವಾಸ್ಯೆ ಶುರು ಆಗ್ತಾ ಇರೋದ್ರಿಂದಾಗಿ ಅಮಾವಾಸ್ಯೆ ದಿನದಿಂದ ಶುರು ಆಗುತ್ತಾ ಪ್ರಭಾವಗಳು ಅಥವಾ ಹಿಂದಿನ ದಿನ? ಅದೇ ಈಗ ನಾನು ಹೇಳಿದ್ನಲ್ಲ, ಅಷ್ಟಮಿಯಿಂದಲೇ ಚಂದ್ರನಿಗೆ ಕ್ಷೀಣತೆ ಶುರುವಾಗುತ್ತೆ. ದಶಮಿ, ಕೃಷ್ಣ ಪಕ್ಷ ದಶಮಿಯಿಂದ ಆತನಿಗೆ ಬಲ ಹೋಗ್ತಾನೆ ಇರುತ್ತೆ. ಹೀಗಾಗಿ ದಶಮಿಯಿಂದ ಮತ್ತೆ ಪಂಚಮಿವರೆಗೆ, ಶುಕ್ಲ ಪಕ್ಷದ ಪಂಚಮಿವರೆಗೆ ನಮಗೆ ಚಂದ್ರನಿಗೆ ಬಲವಿರೋದಿಲ್ಲ. ಆ ಸಂದರ್ಭದಲ್ಲಿ ಬೇರೆ ಪಾಪಗ್ರಹಗಳು ಚಂದ್ರನ ಜೊತೆಗೆ ಸೇರಿಬಿಟ್ರೆ, ರಾಹು ಸೇರಿಬಿಟ್ರೆ ತುಂಬಾ ರಾಡಿಯಾಗಿಬಿಡುತ್ತೆ. ಮಾನಸಿಕವಾಗಿ ಒಂದು ವಿಕಾರವೇ ಏರ್ಪಾಡಾಗುತ್ತೆ. ರಾಹು ಚಂದ್ರರ ಯುತಿಗೆ ನಾವು ಗ್ರಹಣ ಗಮನಿಸ್ತೀವಲ್ಲ, ಚಂದ್ರಗ್ರಹಣ ಸಂದರ್ಭದಲ್ಲಿ ಅದು ಒಂದು ವಿಕಾರವೇ ಆಗುತ್ತೆ. ಆ ಸಂದರ್ಭದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಒಂದು ಶಾಂತಿಯನ್ನು ಹೇಳಿದೆ. ಅಥವಾ ಇಂತಹ ಅಮಾವಾಸ್ಯೆ ಸಂದರ್ಭದಲ್ಲಿ ಹುಟ್ಟಿರ್ತ ಸಿನಿ ಕುಹು ಮತ್ತು ಸಿನಿವಾಲಿ ಅಂತಕ್ಕಂಥ ಅಲ್ಲಿ ಎರಡಿದೆ. ಸಾನಷ್ಟೇಂದು ಚತುರ್ದಶಿ ದಿವಸ ಸಾದೃಷ್ಟೇಂದು ಸಿನಿವಾಲಿ, ಸಾನಷ್ಟೇಂದು ಕಲಾಕುಹು ಅಂತ. ಚತುರ್ದಶಿ ದಿವಸ ಸ್ವಲ್ಪ ಚಂದ್ರನ ದರ್ಶನ ಇದ್ದರೆ ಅದನ್ನು ಸಿನಿವಾಲಿ ಅಂತ ಕರೀತಾರೆ, ಅದೊಂದು ದೋಷ. ಅಮಾವಾಸ್ಯೆ ದಿವಸ ಚಂದ್ರನ ದರ್ಶನವೇ ಇರಲ್ಲ, ಆ ದಿವಸ ಅದನ್ನು ಕುಹು ಅಂತ ಕರೀತಾರೆ. ಇವೆರಡು ದೋಷ. ಇದಕ್ಕೆ ತಂದೆ ತಾಯಿಗಳಿಗೆ ತೊಂದರೆಗಳು, ಸೋದರ ಮಾವನಿಗೆ ತೊಂದರೆ ಆಗ್ತಕ್ಕಂಥದ್ದು, ಮತ್ತು ಧನನಾಶ ಅಂತೆಲ್ಲ ಇದೆ. ಗಮನಿಸ ಹೋಗೋಣ ಮುಂದಿನ ಹಂತದಲ್ಲಿ. ಸರಿ ಶಾಸ್ತ್ರಿ, ಹಾಗೆ ತಾವು ಆರಂಭದಲ್ಲಿ ಮನಸ್ಸು ಮತ್ತು ಚಂದ್ರನಿಗೂ ಇರುವಂತಹ ನಂಟಿನ ಬಗ್ಗೆ ಒಂದು ಪುಟ್ಟ ಕಥೆಯ ಮುಖಾಂತರ ವಿವರಿಸಿದ್ರಿ. ಹಾಗೆ ಚಂದ್ರನನ್ನ ಸ್ತ್ರೀ ಗ್ರಹ ಅಂತಾರೆ. ಏನ್ ನಂಟು ಇಬ್ರಿಗೂ, ಸ್ತ್ರೀಗೂ ಚಂದ್ರನಿಗೂ? ಚಂದ್ರ ಶುಕ್ರ ಎರಡೂ ಗ್ರಹಗಳು ಸ್ತ್ರೀಕಾರಕವೇ, ಸ್ತ್ರೀಕಾರಕ ಗ್ರಹಗಳು. ಚಂದ್ರ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಸ್ತ್ರೀಯರಿಗೆ ಅಂತಂದರೆ, ಸಾಮಾನ್ಯ ಸ್ತ್ರೀಯರಿಗೆ ನೋಡಿ ಒಂದು ಬಲ ಇರುತ್ತದೆ. ಅದರಲ್ಲೂ ತುಂಬ ಪರಿಶೀಲಿಸ್ಕೊಳ್ಬೇಕು. ಒಂದು ಓಜ ರಾಶಿ, ಯುಗ್ಮ ರಾಶಿ, ಪುರುಷ ರಾಶಿ, ಸ್ತ್ರೀ ರಾಶಿ, ಇಂಥ ರಾಶಿಗಳಲ್ಲಿ ವಿಭಾಗ ಮಾಡಿದ್ದಾರೆ. ಓಜ ರಾಶಿಗಳಲ್ಲಿ ಅಥವಾ ನಾವು ಯಾವುದನ್ನು ಪುರುಷ ರಾಶಿ ಅಂತ ಕರಿತೀವಿ, ಅಂಥ ರಾಶಿಗಳಲ್ಲಿ ಚಂದ್ರ ಇದ್ದರೆ ಅವರು ಹೋರಾಟಗಾರ್ತಿಯರಾಗಿರ್ತಾರೆ. ಈಗ ನಾವು ಸಾಮಾನ್ಯವಾಗಿ ಗಮನಿಸ್ಕೊಳ್ಳೋದಾದರೆ, ನಾವು ಹಿಂದಿನಿಂದಲೂ ಈಗ ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಆಗಬಹುದು, ನಾವು ವನಕ್ಕೆ ಒಬ್ಬವ ಆಗಬಹುದು, ನಮ್ಮ ಕಿರಣ್ ಬೇಡಿ, ಈಗಿನ ಕಾಲಕ್ಕೆ ಅನ್ವಯ ಮಾಡ್ಕೊಳ್ಳೋಣ. ಕಿರಣ್ ಬೇಡಿ ಅಂಥವರು, ಇಂಥವರಿಗೆ ಎಲ್ಲ ಏನಾಗುತ್ತೆ, ಒಂದು ಹೋರಾಟ ಅಂದರೆ ಯಾವುದನ್ನು ಖಂಡನೆ ಮಾಡಿ ಇಲ್ಲ ಇದು ಹೀಗೆ ಅಂದರೆ ಗೆಲುವು, ಸಮಾಜದಲ್ಲಿ ಹೋರಾಟ ಮಾಡಿ ಗೆಲ್ಲೋದಿದೆಯಲ್ಲ ಅದು ಸ್ತ್ರೀಯರು. ಅಂಥ ಹೋರಾಟ ಸ್ವಭಾವ ಬರ್ತಕ್ಕಂಥದ್ದು ಓಜ ರಾಶಿಯಲ್ಲಿ ಚಂದ್ರ ಇದ್ದಾಗ ಅಂತ. ಅವ್ರು ಹಾಗೆ ವರ್ತಿಸ್ತಾರೆ. ಸ್ವಲ್ಪ ರೆಡಿ ಆ್ಯಂಬೋ ಅಂತಾರೆ, ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಖಡಕ್ಕಾದ ನಿರ್ಣಯಗಳನ್ನು ತಗೊಳ್ತಕ್ಕಂಥದ್ದು. ಅಥವಾ ಯಾರಿಗೂ ಡೋಂಟ್ ಕೇರ್,
ಆ ರೀತಿಯಲ್ಲಿ ಒಂದು ಮುನ್ನಡಿತಕ್ಕಂಥದ್ದು ಒಂದು ಲೀಡರ್ಶಿಪ್ ಅಂತೀವಲ್ಲ ಅದು ಉಂಟಾಗುತ್ತೆ ಹೆಣ್ಣುಮಕ್ಕಳಲ್ಲಿ ಚಂದ್ರ ಓಜರಾಶಿಯಲ್ಲಿದ್ದರೆ. ಹಾಗಾಗಿ ಸ್ತ್ರೀಯರಿಗೆ ಅವ್ರು ಅಥವಾ ಮೃದುವಾಗಿದ್ದರೆ ಸಹಜ ಸ್ತ್ರೀತನ ಇರ್ತದೆ. ಕೆಲವರಿಗೆ ನಾಚಿಕೆ ಸ್ವಭಾವ, ಮನೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು, ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾಗಿದ್ದರೆ ಏನೋ ಒಂದು ರೀತಿಯ ಅಳುಕು ಇರ್ತಕ್ಕಂಥದ್ದು ಇದೂ ಇದೆ. ಸ್ತ್ರೀಯರಲ್ಲಿ ಎರಡೂ ಇದೆ. ಎರಡಕ್ಕೂ ಚಂದ್ರನೇ ಕಾರಣ. ಚಂದ್ರ ಸ್ತ್ರೀ ರಾಶಿಗಳಲ್ಲಿದ್ದಾಗ ಸಹಜವಾದ ಸ್ತ್ರೀ ಸ್ವಭಾವ ಇರುತ್ತದೆ. ಅವರು ಒಂದು ನಾಟ್ಯದಲ್ಲಿ, ಸಂಗೀತದಲ್ಲಿ ಸಾಮಾನ್ಯವಾಗಿ ಸ್ತ್ರೀ ಹೇಗೆ ನಾವು ಲೋಕದಲ್ಲಿ ಇದೆಯೋ ಹೀಗಿದ್ರೆ ಸ್ತ್ರೀ ಅಂತ ಆ ರೀತಿಯಲ್ಲಿ ಇರ್ತಾರೆ. ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡೋದು ಎರಡು ರೀತಿಯಲ್ಲಿ ಕುಜ ಚಂದ್ರ ಇಬ್ಬರು ಕಾರಣ. ನಾವು ಹೋದ್ಸಲ ಮಾತಾಡಿದ್ವಿ, ಕುಜೆ ಎಂದು ಹೇತು ಪ್ರತಿಮಾ ಸಮಾರ್ಥ. ಒಂದು ಸ್ತ್ರೀಯರ ಋತುಚಕ್ರಕ್ಕೆ ಚಂದ್ರನ ಬಹಳ ಚಂದ್ರನ ನೋಡಬೇಕು. ಕುಜ ಚಂದ್ರ ಇರಬೇಕು ಅನುಪಚಯ ಸ್ಥಾನಗಳಲ್ಲಿ, ಹೀಗೆಲ್ಲ ಇದೆ. ಅಂದ್ರೆ ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಬಹಳ ಖಂಡಿತ ಪ್ರಭಾವವನ್ನ ಬೀರುವಂಥದ್ದು. ಜೊತೆಗೆ ಆರೋಗ್ಯದಲ್ಲೂ ಕೂಡ ಏನಾದ್ರು ವ್ಯತ್ಯಾಸಗಳಾಗುತ್ತೆ? ತುಂಬಾ ವ್ಯತ್ಯಾಸಗಳಾಗುತ್ತೆ. ಚಂದ್ರ ನಿಮ್ಮ ದುರ್ಬಲನಾಗಿದ್ದಾನೆ ಅಂತಂದ್ರೆ ನಿಮಗೆ ಅದೇ ಮೊದಲನೇದಾಗಿ ಮನಸ್ಸು ಸರಿ ಇರೋದಿಲ್ಲ. ಮನಸ್ಸು ಸರಿ ಇಲ್ಲ ಅಂದರೆ ನೋಡಿ, ಬುದ್ಧಿ ಎಲ್ಲ ಹದಗೆಟ್ಬಿಡುತ್ತೆ. ಹೇಗೆ ಒಂದು ಅಬ್ಡೊಮೆನ್ ಹೊಟ್ಟೆ ಅಪ್ಸೆಟ್ ಆಗಿಬಿಟ್ರೆ ಮನಸ್ಸು ಹೇಗೆ ಚಿತ್ತವು ಕೆಟ್ಟ ಹೋಗುತ್ತೋ ಹಾಗೆ ಇದಕ್ಕೂ ಅದಕ್ಕೂ ಬಹಳ ನಂಟಿದೆ. ಹೀಗಾಗಿ ಇದಕ್ಕೆ ಸಾಕಷ್ಟು ರೋಗಗಳೇ ಬರುತ್ತೆ. ಏನು ಬುದ್ಧಿಮಾಂದ್ಯತೆಯಿಂದ ಹಿಡಿದು ತುಂಬ ಹುಚ್ಚುತನದವರೆಗೆ ಎಲ್ಲ ಬಗೆಯ ಕಾಯಿಲೆಗಳಿಗೆ ಚಂದ್ರ ಕಾರಣೀಕರ್ತ. ಅಜೀರ್ಣತೆ ಕಾರಣೀಕರ್ತ, ನಿದ್ರಾಹೀನತೆ ಬರ್ತದೆ. ಕೊನೆಗೆ ಏನು ಮೂಡ್ ಅಪ್ಸೆಟ್ ಆಗಿಬಿಟ್ಟು ಒಂದು ಕಡೆ ಕೂತ್ಕೊಂಡು ಖಿನ್ನರಾಗಿ ಕೂತ್ಕೊಂಡ್ಬಿಡ್ತಕ್ಕಂತಹ ಸಾಧ್ಯತೆ, ಮನೆ ಬಾಗಿಲಾಕೊಂಡ್ಬಿಡ್ತಾರೆ. ಎಷ್ಟೋ ಜನ ಹುಡುಗರಲ್ಲಿದೆ. ಈಗಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಬಾಗಿಲು ಜಡ್ಕೊಂಡ್ಬಿಟ್ಟು ಅಪ್ಪ ಅಮ್ಮದಿರು ಯಾರೂ ಬೇಡ, ಮೊಬೈಲ್ ಒಂದು ಸಾಕು, ಮೊಬೈಲ್ ಒಂದೊಂದು ಸಲ ಅದು ಅದರಲ್ಲೇ ಮುಳುಗು ಏನೇನೋ ವ್ಯಥೆಗಳು ಮಾಡ್ಕೊಂಡ್ಬಿಡೋ ಸಾಧ್ಯತೆ. ಈ ಥರದ್ದೆಲ್ಲ ಖಿನ್ನತೆಗೆ ಕಾರಣೀಕರ್ತನೇ ಚಂದ್ರ. ಸರಿ ಸರ್. ವಿಜಯನಗರದಿಂದ ದೊಡ್ಡ ಬಸವ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ದೊಡ್ಡ ಬಸವ ಅವರೇ. ನಮಸ್ತೆ. ತಮ್ಮ ಪ್ರಶ್ನೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್, ನನ್ನ ಮಗ ಮತ್ತು ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗ ಮತ್ತು ನಿಮ್ಮ ಬಗ್ಗೆ ಕೇಳಬೇಕಿತ್ತಾ? ಒಬ್ಬರ ಬಗ್ಗೆ ಒಬ್ಬರ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ನನ್ನ ಸಣ್ಣ ಮಗನ ಡೇಟ್ ಆಫ್ ಬರ್ತ್ 14/6/2023. ಮಗಂದಾ? ಹಾ ಮೇಡಮ್. 2023. ಸಮಯ ಏನು? ಸಮಯ ಬೆಳಗ್ಗೆ 5:50 ಮಾರ್ನಿಂಗ್. 5:50. ನೋಡಿ, ಇವರ ಈಗ ನೀವು ಕೊಟ್ಟ ಸಮಯ ಗಮನಿಸ್ಕೊಂಡಾಗ ನೋಡಿ, ಚಂದ್ರ ನೋಡಿ ಅಶ್ವಿನಿ ನಕ್ಷತ್ರ, ಆದರೆ ಇದು ಕೂಡ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿಯಲ್ಲಿ ಇರ್ತಕ್ಕಂಥದ್ದು. ಈಗಷ್ಟೇ ನಾವು ಚಂದ್ರನ ಬಗ್ಗೆ ಹೇಳ್ತಾ ಇದ್ವಿ. ಚಂದ್ರನ ಬಲ ಅನ್ನೋದು ಬಹಳ ಮುಖ್ಯ. ಒಂದು ಜಾತಕದಲ್ಲಿ ಮನಸ್ಸು ದೃಢವಾಗಿದೆ, ಒಂದು ಸ್ಥಿರತೆ ಇರ್ತದೆ. ಯಾವುದಾದ್ರು ಒಂದು ಈಗ ಮಗುವಿನ ಆರೋಗ್ಯ ಈಗ ಸದ್ಯದ ಮಟ್ಟಿಗೆ ನಾವು ಆರೋಗ್ಯದ ಚಿಂತೆ ಮಾಡೋಣ. ಯಾಕೆಂದರೆ 12 ವರ್ಷದವರೆಗೆ ನಾವು ಮಗುವಿನ ಆರೋಗ್ಯ, ಅದರ ಒಂದು ದೇಹದ ಬಲ, ಪುಷ್ಟಿ ಇವುಗಳನ್ನು ಅಷ್ಟೇ ಗಮನಿಸ್ಕೊಳ್ಬೇಕು. ಈಗೇನಾಗಿದೆ, ಇದು ಲಗ್ನ ವೃಷಭ ಲಗ್ನ, ಲಗ್ನಾಧಿಪತಿ ಶುಕ್ರ ಅವನು ತೃತೀಯದಲ್ಲಿದ್ದಾನೆ. ಇದು ಲಗ್ನದಲ್ಲಿ ರವಿ ಮತ್ತು ಬುಧ ಇರತಕ್ಕಂಥದ್ದು. ಒಂದು ರೀತಿಯಲ್ಲಿ ಬುಧ ಶುಭ ಗ್ರಹ, ತುಂಬ ಒಳ್ಳೆಯದು. ಹೀಗಾಗಿ ಇಲ್ಲ ಚಂದ್ರ ವ್ಯಯದಲ್ಲಿರೋ ಕಾರಣದಿಂದಾಗಿ ಮತ್ತು ಚಂದ್ರನಿಗೆ ಶನಿ ದೃಷ್ಟಿ ಇರೋ ಕಾರಣದಿಂದಾಗಿ ಇದೇನಾಗುತ್ತಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಮಗುವಿನ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಹೀಗಾಗಿ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ್ದು ಸ್ವಲ್ಪ ಅಕ್ಕಿ ಜೊತೆಗೆ ಎಳ್ಳು ಇದನ್ನು ದಾನ ಮಾಡುವುದರಿಂದ, ಮತ್ತು ಉದ್ದು, ಅಲ್ಲಿ ರಾಹುವು ಸೇರಿದ್ದಾನೆ. ಹೀಗಾಗಿ ಉದ್ದು, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಉದ್ದು, ಅಕ್ಕಿ ಮತ್ತು ಎಳ್ಳನ್ನು ದಾನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮಗುವಿನ ಆರೋಗ್ಯ ಪುಷ್ಟಿಯಾಗುತ್ತೆ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಈ ಸಂದರ್ಭದಲ್ಲಿ ಆರೋಗ್ಯ. ಹೀಗಾಗಿ ಅದನ್ನು ನೀವು ಅಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಅಥವಾ ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿ ಕೊಟ್ಟು ಬಂದರೆ ಬಹಳ ಒಳ್ಳೆಯದು. ಅದು ಮಗುವಿನ ಒಂದು ಆರೋಗ್ಯದ ಮೇಲೆ ಈ ಶಿವನ ಕೃಪೆ ಉಂಟಾಗುತ್ತೆ. ಇದನ್ನು ಮಾಡಿ, ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಸರಿ, ಈಗ ಮುಂದಿನ ಕಾಲರ್ ಹೇಮಂತರಾವ್ ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಂತರಾವ್ ಅವರೇ. ಗುರುಜಿ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಮಂತರಾವ್ ಅವರೇ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಬಂದು 20/6/1985. ಇನ್ನೊಂದ್ಸರಿ ಹೇಳ್ತೀರಾ? 20 ಜೂನ್ ಹಾ 1985. 85. ಸಮಯ ರಾತ್ರಿ 11 ಗಂಟೆಗೆ. ರಾತ್ರಿ 11 ಗಂಟೆಗೆ. ಸರಿ, ಏನ್ ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ಶಾಸ್ತ್ರಿಗಳು ಮಾತಾಡ್ತಾರೆ. ನಮ್ಮ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅಷ್ಟೇ. ನಮಸ್ಕಾರ ಹೇಮಂತರಾವ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದೌದು. ನೋಡಿ, ನಿಮ್ಮ ಜಾತಕದಲ್ಲಿ ಚಂದ್ರ ಸ್ವಕ್ಷೇತ್ರದಲ್ಲಿದ್ದಾನೆ.
ಚಂದ್ರ ನಾವು ಈಗ ಚಂದ್ರನ ಬಗ್ಗೆ, ಚಂದ್ರನಿಗೆ ಬಲ ಇದ್ದರೆ ನಾವು ಮಾನಸಿಕವಾಗಿ ಗಟ್ಟಿಯಾಗಿರ್ತೀವಿ, ಇಲ್ಲಾಂದರೆ ಏನಾಗುತ್ತೆ, ಕುಗ್ತಾ ಹೋಗ್ತೀವಿ. ನಿಮ್ಮ ಜಾತಕದಲ್ಲಿ ಶುಕ್ಲ ಪಕ್ಷ ತೃತೀಯದ ಚಂದ್ರ, ಹೀಗಾಗಿ ಅವನ ಅಮಾವಾಸ್ಯೆಯನ್ನು ದಾಟಿದ್ದಾನೆ. ಹೀಗಾಗಿ ನಿಮಗೊಂದು ಆ ಧೈರ್ಯ, ಧೃತಿ ಇವುಗಳನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರವಿ ನಾಳೆ ಸೆಪ್ಟೆಂಬರಿಂದ ಪ್ರಾರಂಭವಾಗುತ್ತೆ. ಹೀಗಾಗಿ ರವಿ ನಿಮ್ಮ ಜಾತಕದಲ್ಲಿ ಗ್ರಹ ಎಲ್ಲಿದ್ದಾನೆ ಅಂತಂದರೆ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಪಂಚಮ ಸ್ಥಾನದಲ್ಲಿ. ತುಂಬ ಒಳ್ಳೆಯದು. ಮಿತ್ರಕ್ಷೇತ್ರದಲ್ಲಿ ರವಿ ಇದ್ದಾನೆ ಅಂದರೆ ಅದೊಂದು ಬಲ. ಹೀಗಾಗಿ ಮುಂದೆ ನಿಮಗೆ ಸೆಪ್ಟೆಂಬರ್ ನಂತರ ಅಕ್ಟೋಬರಿಂದ ನಿಮಗೆ ಒಳ್ಳೆಯ ಕಾಲ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಗ್ರಹಗಳಿಗೆ ದಶಾಭುಕ್ತಿ ಕೂಡ ಬಹಳ ಮುಖ್ಯ. ಯಾಕೆಂದರೆ ಚಂದ್ರ ವೀಕ್ ಆಗಿದಾನೋ, ಕುಜ ವೀಕ್ ಆಗಿದಾನೋ, ಗುರು ಯಾವ ಗ್ರಹ ವೀಕ್ ಆಗಿರಬಹುದು, ಆದರೆ ನಮ್ಮ ನಡೀತಾ ಇರೋ ಟೈಮ್ ಯಾವ ಗ್ರಹದ್ದು, ಆ ಗ್ರಹ ಹೇಗಿದೆ, ಅದು ಎಷ್ಟರ ಮಟ್ಟಿಗೆ ಬಲವಾಗಿದೆ, ಇದು ತುಂಬ ಮುಖ್ಯವಾಗುತ್ತೆ. ಈ ಕಾರಣದಿಂದಾಗಿ ನಿಮಗೆ ನಾಳೆ ಸೆಪ್ಟೆಂಬರಿಂದ ರವಿಯ ಕಾಲ ತುಂಬ ಚೆನ್ನಾಗಿದೆ. ಹೀಗಾಗಿ ಚಿಂತೆ ಮಾಡಬೇಡಿ, ಈಗ ಮುಂದೆ ಸರಿ ಹೋಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ ತಮಗೆ. ಎಸ್, ನೆಕ್ಸ್ಟ್ ಸುಜಾತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 11/2/1994. 11/2/1994 ಅಲ್ವಾ? ಸಮಯ 94 ಸಂಜೆ 6:05. ಸಂಜೆ 6:05. ಏನು ಕೇಳಬೇಕಾಗಿತ್ತು ಮಗನ ಬಗ್ಗೆ? ಮದುವೆ ಬಗ್ಗೆ. ಮದುವೆ ಶಾಸ್ತ್ರಗಳ ವಿವಾಹಕ್ಕೆ ಸಂಬಂಧಿಸಿದ ಪ್ರಶ್ನೆ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ತಾವು ಪ್ರಶ್ನೆ ಇಟ್ಟಿರೋದು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ? ಇಲ್ಲಿ ಲಗ್ನ ನಿಮ್ಮ ಈ ಜಾತಕವನ್ನು ಗಮನಿಸಿದ್ರೆ ಇದು ಕರ್ಕಟಕ ಲಗ್ನ. ಕರ್ಕಟಕ ರಾಶಿಗೆ ಅಧಿಪತಿ ಯಾರು ಅಂದರೆ ಚಂದ್ರನೇ ಆಗಿದ್ದಾನೆ. ಈಗ ಚಂದ್ರ ಜಾತಕದಲ್ಲಿ ಲಗ್ನಾಧಿಪತಿ ಬಲಹೀನನಾಗಿದ್ದರೆ ನಮಗೆ ಅನ್ವಯ ಆಗಬೇಕಲ್ಲ ಫಲ. ಪಾಪ ನಿರೀಕ್ಷೆ ಮಾಡ್ತಾ ಇರತಕ್ಕಂತಹ ಫಲ, ವಿವಾಹ ಅಥವಾ ವೃತ್ತಿ ಯಾವುದೇ ಆಗಿರಬಹುದು, ಅದು ನಮಗೆ ದಕ್ಕಬೇಕು ಅಂದರೆ ಲಗ್ನಾಧಿಪತಿ ಕೂಡ ಬಹಳ ಮುಖ್ಯವಾಗ್ತಾನೆ. ಇಲ್ಲಿ ಚಂದ್ರನೇ ಲಗ್ನಾಧಿಪತಿ, ಅವನು ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಕುಜ ರವಿಯರು ಇದ್ದಾರೆ. ವಿವಾಹಕ್ಕೆ ಸಂಬಂಧಿಸಿದಾಗೆ ರವಿ, ಕುಜ, ಚಂದ್ರ ಈ ಗ್ರಹಗಳ ಶಾಂತಿ ಬೇಕು ಅನ್ನೋದನ್ನು ಜಾತಕ ಸೂಚಿಸ್ತಾ ಇದೆ. ಹೀಗಾಗಿ ತಾವು ಹತ್ತಿರದಲ್ಲಿ ಸಶಾಸ್ತ್ರೀಯವಾಗಿ ಒಂದು ಕ್ರಮ ಇದೆ, ವಿಧ್ಯುಕ್ತ ಅಂತ ಕರೀತಾರೆ, ವಿಧಿ ಉಕ್ತ, ವಿಧಿ ಹೇಗೆ ಹೇಳಿಯೋ ಹಾಗೆ ಅಂತ. ಆ ರೀತಿಯಲ್ಲಿ ಒಂದು ತಾವು ಶಾಂತಿಯನ್ನು ಮಾಡಿಸಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಶಿವಮೊಗ್ಗದಿಂದ ಸಂದೀಪ್ ಅವರು ಮಾಡಿದ್ದಾರೆ. ನಮಸ್ಕಾರ ಸಂದೀಪ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ತಮ್ಮ ಬಗ್ಗೆ. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 6/2/92. 6/2/92 ಅಲ್ವಾ? 12:25 PM. 11:25? 12:25 PM. 12:25 PM. ಏನು ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ನಮ್ಮ ಬಗ್ಗೆನೇ ಅದೇನಾರ ಪ್ರಾಬ್ಲಮ್ ಏನಾರ ಇದೆಯಾ, ಮುಂದೆ ಏನು ತೊಂದರೆ ಏನಾರ ಇದೆಯಾ? ಎಸ್, ಆಯಿತು. ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮುಂದೆ ಏನು ತೊಂದರೆಗಳಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಈಗ ನಿಮಗೆ ಶನಿ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ. ಹೀಗಾಗಿ ಶನೈಶ್ಚರನಿಗೆ ಬಲವಿದ್ದಾಗ ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೀಗಾಗಿ ನೀವು ಧೈರ್ಯವಾಗಿರಿ. ಗುರು ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಕೂಡ ಮಿತ್ರಕ್ಷೇತ್ರದಲ್ಲಿ. ಹೀಗಾಗಿ ಒಳ್ಳೆಯ ಗ್ರಹಗಳ ಕಾಲ ಇದ್ದಾಗ ಸ್ವಲ್ಪ ಮಟ್ಟಿಗೆ ಯಾವುದೇ ತೊಡಕು ತೊಂದರೆಗಳಿಲ್ಲದೆ ಜೀವನ ಸಾಗುತ್ತೆ ಸುಗಮವಾಗಿ. ತೀರಾ ಏನು ನಾನು ಹೈಫೈ ಜೀವನ ಅಂತಲೂ ಅಲ್ಲ, ತೀರಾ ಕೆಳಮಟ್ಟದ ಜೀವನ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿ ಸಾಗುತ್ತೆ. ಹೀಗಾಗಿ ಆತಂಕ ಬೇಡ. ನಿಮ್ಮ ಜಾತಕದಲ್ಲಿ ಚಂದ್ರ ಶುಕ್ಲ ಪಕ್ಷವನ್ನು ದಾಟಿ ತೃತೀಯದಲ್ಲಿದ್ದಾನೆ. ಹೀಗಾಗಿ ಚಂದ್ರನಿಗೂ ಒಂದು ಬಲ ಇದೆ. ನಿಮಗೆ ಸುಖಾಧಿಪತಿ, ಮನಸ್ಸಿನ ನೆಮ್ಮದಿ. ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಚಂದ್ರ ನಿಮ್ಮ ಲಗ್ನವನ್ನು ಗಮನಿಸ್ಕೊಂಡಾಗ ಚಂದ್ರ ಎಷ್ಟು ಮುಖ್ಯ ಆಗ್ತಾನೆ ಅಂದರೆ ಇರೋದನ್ನು ಕೂಡ ನಾವು ಅನುಭವಿಸೋಕ್ಕಾಗಲ್ಲ, ಏನೋ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲದೆ ಹೋಗಿಬಿಡುತ್ತೆ. ಅದಕ್ಕೆ ಕಾರಣ ಚಂದ್ರ ಇರ್ತಕ್ಕಂಥ ಸ್ಥಾನ ಶನಿ ಕ್ಷೇತ್ರ. ಹೀಗಾಗಿ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಅಥವಾ ಹಾಲು ಯಾವುದಾಗತ್ತೆ ಅದನ್ನು ಪ್ರತಿ ಸೋಮವಾರ ಕೊಟ್ಟು ಬನ್ನಿ. ಅಮ್ಮನವರ ಸನ್ನಿಧಾನಕ್ಕೆ ಹತ್ತಿರದಲ್ಲಿದ್ದರೆ ಕೊಟ್ಟು ಬನ್ನಿ, ಅದು ತುಂಬ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮತ್ತೆ ಈಗ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸುನೀತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 10/8/2002. 2002. ಟೈಮ್ ಅಮ್ಮ? ಬೆಳಿಗ್ಗೆ 10:45. 10:45. ಮಗಳ ಬಗ್ಗೆ ಏನು ಕೇಳಬೇಕಾಗಿತ್ತು? ಅವಳ ಆರೋಗ್ಯ ಮತ್ತೆ ಮುಂದಿನ ಹೆಂಗಿದೆ ಅಂತ ಕೇಳ್ಬೇಕು. ಆರೋಗ್ಯ ಮತ್ತು ಭವಿಷ್ಯ. ಸುನೀತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಆರೋಗ್ಯ ಹೇಗಿದೆ ಮಗಳದು ಅಂತ ಅಲ್ವಾ? ಆರೋಗ್ಯ ತುಂಬಾ ಕ್ಷೀಣವಾಗ್ತಾ ಇದೆ. ನೋಡಿ, ಇವರಿಗೀಗ ರವಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಕಾಲ ನಡೀತಾ ಇದೆ.
ಕುಜ ಕಳೆದು ರಾಹು ಪ್ರಾರಂಭವಾಗಿದೆ. ರವಿ ರಾಹು ನಡೀತಾ ಇದೆ. ರಾಹು ಇವರ ಜಾತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಲಗ್ನದಿಂದ ಅಷ್ಟಮದಲ್ಲಿ, ಅದನ್ನು ರಂಧ್ರ ರಾಹು ಅಂತ ಕರೀತಾರೆ. ನಾನೀಗ ಹೇಳ್ತಾ ಇದ್ದೆ, ರಾಹು ಚಂದ್ರ ಇವುಗಳ ಕಾಲದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಬಲಹೀನವಾಗುತ್ತೆ. ಅದರಲ್ಲೂ ಅಷ್ಟಮ ಸ್ಥಾನ ಅಂತ ರಾಹು ಅಂದರೆ ಸ್ವಲ್ಪ ಹೆಚ್ಚಿನ ತೊಂದರೆಗಳು ಉಂಟಾಗೋದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದಾಗಬಹುದು, ನರ ಸಂಬಂಧಿ ತೊಂದರೆಗಳು, ದೇಹದ ಬಲವೇ ಕುಸಿತಕ್ಕಂಥದ್ದಾಗ್ಬೋದು, ತುಂಬ ಚಿಂತಾಕ್ರಾಂತರಾಗಬಹುದು. ಅದಕ್ಕೆಲ್ಲ ಇದೊಂದು ಲಕ್ಷಣ. ಹೀಗಾಗಿ ಒಂದು ರಾಹುಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಈಗ ಸಮಯ ನೋಡಿಕೊಂಡಾಗ ಅದು ಬಲ ಕ್ಷೀಣವಾಗಿದ್ದಾಗ ಒಂದು ರಾಹುಗ್ರಹ ಶಾಂತಿ ತುಂಬ ಸಹಾಯ ಮಾಡುತ್ತೆ. ಅದನ್ನು ಮಾಡಿಸಿ, ಅದು ಆರೋಗ್ಯಕ್ಕೆ ತುಂಬ ಫಲಪ್ರದ. ತಪ್ಪದೆ ಅದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮುನ್ನಾ ದಿನನೋ ಅದಕ್ಕೂ ನಂತರವೋ ಮಕ್ಕಳು ತುಂಬ ಹಠ ಮಾಡ್ತಾರೆ, ರಚ್ಚೆ ಹಿಡಿತಾರೆ. ಇದಕ್ಕೂ ಕೂಡ ಚಂದ್ರನ ಪ್ರಭಾವನೇನ ಕಾರಣ? ಖಂಡಿತ. ಅದನ್ನು ಬಾಲಾರಿಷ್ಟ ದೋಷ ಅಂತಲೂ ಕರೀತಾರೆ. ಚಂದ್ರ ಕ್ಷೀಣವಾಗಿರೋದ್ರ ಜೊತೆಗೆ ಚಂದ್ರ ಈ ಲಗ್ನೆ ಕ್ಷೀಣೆ ಶಶಿನಿ ನಿಧನಂ ಅಂತ ಬಾಲಾರಿಷ್ಟದಲ್ಲಿ ಹಲವಾರು ಸಂಧ್ಯಾಯಾಮ್ ಹಿಮದೀದಿತಿ ಹೋರ ಪಾಪೈರ್ಭಾಂತಗತೈರ್ನಿಧನಾಯ ಪ್ರತ್ಯೇಕಂ ಶಶಿ ಪಾಪ ಸಮೇತೈ ಕೇಂದ್ರೈರ್ವ ಸವಿನಾಶಮುಪೈತಿ. ಹೀಗೆ ಒಂದು ಪಟ್ಟಿ ಶುರುವಾಗುತ್ತೆ. ಬಾಲಾರಿಷ್ಟ ಅಧ್ಯಾಯ ಅಂತಲೇ ಒಂದು ಅಧ್ಯಾಯ ವರಾಹಮಿಯರು ಬರೆದಿದ್ದಾರೆ. ಚಂದ್ರ ಬಲಹೀನವಾಗಿದ್ದರೆ ಜಾತಕದಲ್ಲಿ, ಚಂದ್ರನಿಗೆ ಶನಿ ದೃಷ್ಟಿ ಇದ್ದರೆ, ನಾನಾಗಲೇ ಹೇಳಿದ ಹಾಗೆ ಚಂದ್ರನಿಗೆ ರಾಹು ಯುತಿ ಇದ್ದರೆ, ಚಂದ್ರ ಅಷ್ಟಮದಲ್ಲಿದ್ದು ರಂಧ್ರದಲ್ಲಿದ್ದು ಶನಿಶ್ಚರನ ದೃಷ್ಟಿ ಇದ್ದಾಗ ಇವೆಲ್ಲವೂ ಬಾಲಾರಿಷ್ಟವೇ ಸುಮಾರು ಒಂದು 18 ರೀತಿಯಲ್ಲಿರ್ತದೆ. ಹೀಗಾಗಿ ಇದನ್ನು ಬಹಳ ಪ್ರಧಾನ. ಆ ಸಂದರ್ಭದಲ್ಲಿ ಮಕ್ಕಳು ತುಂಬ ರಚ್ಚೆ ಹಿಡಿಯೋದು, ಹಠ ಮಾಡೋದು, ನಡುಗೋದು, ಭಯ ಆಗೋದು, ಇದೆಲ್ಲವೂ ಶುರುವಾಗುತ್ತೆ. ಹೀಗಾಗಿ ಇದನ್ನು ನೋಡ್ಕೋಬೇಕು ಜಾತಕದಲ್ಲಿ. ಮಕ್ಕಳು ಹುಟ್ಟಿದ ಸಂದರ್ಭದಲ್ಲಿ ಚಂದ್ರ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ರೀತಿಯ ಗ್ರಹಗಳ ಕಾಟ ಇದೆ, ಬಾಲಗ್ರಹ ಪೀಡೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ತುಂಬ ಮಕ್ಕಳಲ್ಲಿ ಭಯಗೊಳಿಸ್ತಕ್ಕಂಥದ್ದು, ಜ್ವರ ಬರ್ತಕ್ಕಂಥದ್ದು, ನಡುಗೋದು, ಕೆಲವರು ಈ ಹಲ್ಲನ್ನು ಕಚ್ಕೊಳ್ಳೋ ಸಾಧ್ಯತೆಗಳಿರುತ್ತೆ, ಆ ಥರದ್ದು ಆಗ್ತಕ್ಕಂಥದ್ದು. ಇದೆಲ್ಲ ಒಂಥರ ವಿಚಿತ್ರವಾದ ವರ್ತನೆ. ಊಟ ಮಾಡಲಿಕ್ಕೆ ತುಂಬ ತೊಂದರೆ ಮಾಡ್ತಾರೆ. ವಸ್ತುತಃ ಚಂದ್ರ ನೋಡಿ ಆಹಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಆಹಾರ ಸೇವನೆ ಮಾಡಬೇಕು, ಆಹಾರ ಜೀರ್ಣವಾಗಬೇಕು, ಇದಕ್ಕೆಲ್ಲ ಕಾರಣ ಚಂದ್ರನೇ. ಹೀಗಾಗಿ ಚಂದ್ರ ಬೇಕಾಗಿದ್ದಾನೆ ಅಂತಂದರೆ ಮಕ್ಕಳು ಊಟ ಮಾಡೋದಿಲ್ಲ. ಊಟ ಮಾಡೋಷ್ಟೊತ್ತಿಗೆ ತಾಯಿಗಂದ್ರಿಗೆ ಒಂದು ಹೊಸ ಲೋಕ ಸೃಷ್ಟಿ ಮಾಡಿದ ಹಾಗೆ ಹೈರಾಣಾಗೋಗ್ಬಿಟ್ಟಿರುತ್ತೆ. ಹರಸಾಹಸ ಅಂತೀವಲ್ಲ, ಆ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ ಊಟ ಮಾಡಿಸೋಷ್ಟೊತ್ತಿಗೆ. ಇದಕ್ಕೆಲ್ಲ ಕಾರಣ ಚಂದ್ರನ ವೀಕ್ನೆಸ್ ತನ್ಮೂಲಕ ಮಕ್ಕಳಲ್ಲಿ ಸೂಚಿಸುತ್ತೆ. ಈ ಕಾರಣದಿಂದಾಗಿ ಬಾಲಾರಿಷ್ಟ ಇದನ್ನು ನೋಡ್ಕೊಳ್ಬೇಕು, ಬಹಳ ಮುಖ್ಯವಾಗಿ ನೋಡಿ. ಬಾಲಾರಿಷ್ಟ ಶಾಂತಿ ಅಂತಿದೆ, ಅದನ್ನು ಮಾಡಿಸ್ಬೇಕಾಗುತ್ತೆ. ಇದಷ್ಟೇ ಅಲ್ಲ, ಚಂದ್ರ ವೀಕಾಗಿದ್ದರೆ ತಾಯಂದ್ರಿಗೂ ಕೂಡ ತಾಯಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರಲ್ಲ. ಮಾತೆತ್ತೆ ಅಂದರೆ ಜಗಳ, ಕಲಹ, ರಚ್ಚೆ, ರಾಡಿಯಾಗಿರುತ್ತೆ. ಮನೆಯಲ್ಲಿ ತಾಯಿ ಒಂದು ದಿಕ್ಕು, ಮಕ್ಕಳೊಂದು ದಿಕ್ಕು, ಮಗನೋ ಈ ರೀತಿಯಲ್ಲಿ ತುಂಬ ಅವರ ಭಿನ್ನಾಭಿಪ್ರಾಯ ಬಂದ್ಬಿಡೋ ಸಾಧ್ಯತೆ ಅತಿಯಾಗಿರ್ತದೆ. ಅಷ್ಟಲ್ಲದೆ ಜೊತೆಗೆ ಚಂದ್ರ ನೀರಿನ ಅಧಿಪತಿ ಕೂಡ. ಹೀಗಾಗಿ ದೇಹದಲ್ಲಿರ್ತಕ್ಕಂಥ ನೀರು ಸಂಪೂರ್ಣ ಹಾಳಾಗ್ಬಿಡ್ತದೆ. ಅಥವಾ ನೀರು ತುಂಬಿಕೊಂಡು ಅದೇ ಒಂದು ರೀತಿಯಲ್ಲಿ ತೊಂದರೆ. ಎಷ್ಟೋ ಜನ ನಾವು ಗಮನಿಸ್ತೀವಲ್ಲ, ಬೆನ್ನಲ್ಲಿ ನೀರು ತುಂಬಿಕೊಂಡು ಮತ್ತಿನ್ನೋ ನೀರು, ಈ ರೀತಿಯ ಕಾಯಿಲೆಗಳಿಗೂ ಕೂಡ ಚಂದ್ರ ಕಾರಣನಾಗ್ತಾನೆ. ಚಂದ್ರ ವೀಕ್ ಆಗಿದ್ದರೆ ಅಥವಾ ಚಂದ್ರ ರಾಹುಯುಕ್ತನಾಗಿದ್ದರೆ ಈ ಥರ ನೋಡಬೇಕು. ಜಾತಕವನ್ನು ಗಮನಿಸ್ಕೊಂಡು ಯಾವ ಭಾಗದಲ್ಲಿ ಆಗಿದೆ, ಲಗ್ನದಿಂದ ಹಿಡಿದು ನಮಗೆ ಕಾಲಿನವರೆಗೆ, ಶಿರದಿಂದ ಉಂಗುಷ್ಟದವರೆಗೆ ಇದೆ. ಹೀಗಾಗಿ ಯಾವ ಭಾಗದಲ್ಲಿ ಚಂದ್ರ ಇಂಥದ್ದೊಂದು ಏರ್ಪಾಡಾಗಿದೆ, ಚಂದ್ರ ಯುತಿಯೋ ಕ್ಷಿತಿಯೋ ಈ ರೀತಿಯಲ್ಲಿ ಏನು ತೊಡಕಾಗಿದೆ ಗಮನಿಸ್ಕೊಂಡು ಆ ಭಾಗದಲ್ಲಿ ತೊಂದರೆಗಳಾಗೋ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಅದನ್ನು ಪರಿಶೀಲಿಸಿಕೊಂಡು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ನಿರ್ಣಯಕ್ಕೆ ಬರಬೇಕು. ಸರಿ ಶಾಸ್ತ್ರಿ, ಈಗ ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬೇಡ. ಮೈಸೂರಿನಿಂದ ನಾಗರತ್ನ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಚೇತನ್ ಕುಮಾರ್, ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, 2ನೇ ಪಾದ, ಭಾನುವಾರ ಬೆಳಿಗ್ಗೆ 11:18 20 ನಿಮಿಷ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಜೂನ್ 5ನೇ ತಾರೀಕು 6ನೇ ತಿಂಗಳು, 94ನೇ ಇಸ್ವಿ. 94 ಜೂನ್ 5 ಅಲ್ವಾ? ಜೂನ್ 5 6 94. ಸಮಯ ಏನು ಅಂದ್ರೆ ಭಾನುವಾರ ಬೆಳಿಗ್ಗೆ 11:18 20 ನಿಮಿಷ ಗುರುಗಳೇ. ಸರಿ. ನಾಗರತ್ನ ಅವರೇ, ನಿಮ್ಮ ಪ್ರಶ್ನೆ ಏನು? ಮದ್ವೆ ಬಗ್ಗೆ ಗುರುಗಳೇ. ಮದ್ವೆ ಎಲ್ಲೂ ಸೆಟ್ ವಿಳಂಬ ಆಗ್ತಾ ಇದೆ. ಗೊತ್ತಾಯ್ತು. ಅದಕ್ಕೆ ಕಾರಣ ಏನಪ್ಪ ಅಂದರೆ ನೋಡಿ, ಇದು ಸಿಂಹಲಗ್ನ. ಲಗ್ನದಿಂದ ವಿವಾಹ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಶನೈಶ್ಚರ ಸ್ವಲ್ಪ ವಿಳಂಬಕಾರಕ.
ಒಂದು ಸ್ವಲ್ಪ ನಿಧಾನ ಗತಿಯಲ್ಲಿ ಫಲ ಅದು ಒಳ್ಳೆಯದೇ, ದಿಗ್ಬಲ ಇದೆ, ಶನಿ ಸ್ವಕ್ಷೇತ್ರದಲ್ಲಿದ್ದಾನಲ್ಲ, ಮೂಲ ತ್ರಿಕೋಣ ಸ್ಥಾನ ಬೇರೆ, ಹೀಗಾಗಿ ಇದು ಕೆಡುಕಲ್ಲ ಅಲ್ವಾ, ಇದು ಒಳ್ಳೆಯದೇ ಅಲ್ವಾ? ಖಂಡಿತ ಹೌದು, ಒಳ್ಳೆಯದೇ. ಆದರೆ ಅದರ ಕಿಟಿ ಮಾಡ್ತಾ ಇರುತ್ತೆ. ಏನಪ್ಪ ಅಂದರೆ ಅದೇ ಒಂದು ಸಾಮಾನ್ಯ ನಾನು ಉದಾಹರಣೆ ಕೊಡ್ತಿರ್ತೀನಿ. ಒಂದು ದೀಪ ಇದೆ ಅಂದರೆ ಅದರ ಸ್ವಭಾವ ಸುಡೋದೇ ಅಲ್ವಾ? ಹಾಗೆ ಈ ಪಾಪಗ್ರಹಗಳಿದ್ದಾಗ ಆಯಾ ಸ್ವಭಾವ ಪ್ರಕಟ ಆಗ್ತಾ ಇರುತ್ತೆ, ಅದು ಸ್ವಲ್ಪ ವಿಳಂಬಕಾರಕ. ಹೀಗಾಗಿ ಅದು ವಿಳಂಬ ಆಗ್ತಾ ಇರುತ್ತೆ. ಸ್ವಲ್ಪ ಅದಕ್ಕೆ ಶನೈಶ್ಚರ ಶಾಂತಿ ಮಾಡಿಸಿ. ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಹೀಗಾಗಿ ಈ ಚಂದ್ರ ಜಾತಕದಲ್ಲಿರ್ತಕ್ಕಂಥದ್ದು ಭಾಗ್ಯದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ. ಭಾಗ್ಯಾಧಿಪತಿ ಜೊತೆಗಿದ್ದಾನೆ. ಇದೆಲ್ಲ ಒಳ್ಳೆ ಈ ಶನೈಶ್ಚರ ಶಾಂತಿ ಒಂದು ಮಾಡಿಸಿ, ಇದರಿಂದ ಅನುಕೂಲ ಆಗುತ್ತೆ. ನೀವು ಗಾಬರಿ ಆಗೋದು ಬೇಡ, ಒಳ್ಳೆಯದಾಗಲಿ. ಎಸ್, ನೆಕ್ಸ್ಟ್ ಈಗ ಬೆಂಗಳೂರಿನಿಂದ ಪಾರ್ವತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್ 22 ಆಗಸ್ಟ್ 2005 ರಾತ್ರಿ 8 ಗಂಟೆ 10 ನಿಮಿಷ ಮೇಡಮ್. ರಾತ್ರಿ 8:10 ಅಲ್ವಾ? ಹೌದು ಸರಿ. ಮೇಡಮ್. ಮಗಳ ಬಗ್ಗೆ ಏನು ಕೇಳಬೇಕಾಗಿತ್ತು? ವಿದ್ಯಾಭ್ಯಾಸ ಮತ್ತೆ ಆರೋಗ್ಯ ಮೇಡಮ್. ಈಗ ಅವಳಿಗೆ ಸಾಕ್ಷಾತಿ ಇದೆ. ಈ ಚಂದ್ರ ಅವ್ರಿಗೆ ಏನ್ ತೊಂದರೆ ಕೊಡುತ್ತೆ ಅಂತ ಕೇಳಬೇಕಾಗಿತ್ತು. ಒಳ್ಳೆ ಪಾರ್ವತಿಯವರೇ, ಇಷ್ಟು ಕಾಲಗಳಲ್ಲಿ ಒಳ್ಳೆ ಕಾಲ ಅಂದರೆ ನಿಮ್ಮದೇ ನೋಡಿ. ಕರೆಕ್ಟಾಗಿ ಚಂದ್ರನಿಗೆ ಸಂಬಂಧ ಇರತಕ್ಕಂಥ ಪ್ರಶ್ನೆ ಕೇಳಿದ್ರಿ, ಭಾಳ ಸಂತೋಷ. ನೋಡಿ, ಇದು ಲಗ್ನ, ಮೀನ ಲಗ್ನ. ಲಗ್ನದಲ್ಲಿ ಚಂದ್ರನೂ ಇದ್ದಾನೆ, ರಾಹು ಇದ್ದಾನೆ. ಚಂದ್ರ ರಾಹು ಯುತಿ ಇದ್ದಾಗ ಸಾಮಾನ್ಯವಾಗಿ ನೋಡಿ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ. ಸಾಮಾನ್ಯವಾಗಿ ಹೆಚ್ಚು ಚಿಂತೆ ಮಾಡ್ತಕ್ಕಂಥದ್ದು, ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು, ಸಣ್ಣ ಪುಟ್ಟ ಒಂದು ಮಾತು ಏನಾದರೂ ಅಂದರೆ ನೀವು 5 ದಿನ ಮಾತಾಡಿಸೋದಿಲ್ಲ ಇನ್ನೊಬ್ಬರನ್ನ. ಆ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ. ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ. ಆದರೆ ಏನಪ್ಪ ಅಂದರೆ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಚಂದ್ರನಿಗೆ ತುಂಬ ಪಕ್ಷದ ಬಲ ಇದೆ ಅಂದರೆ ನಾನು ಹೇಳ್ತಾ ಇದ್ದೆ, ಪೌರ್ಣಮಿ ಸಮೀಪದಲ್ಲಿ ಇರತಕ್ಕಂಥ ಚಂದ್ರ. ಹೀಗಾಗಿ ಚಂದ್ರನಿಗೆ ಬಲವಿದ್ದಾಗ ಇದನ್ನು ದಾಟೋ ಶಕ್ತಿನೂ ಅವರಿಗಿರುತ್ತೆ. ರಾಹು ಪಕ್ಕದಲ್ಲಿ ಜೊತೆಗೆ ಇರಬಹುದು, ಆದರೆ ಅದನ್ನು ಒಂದು ಪಕ್ಕಕ್ಕೆ ಸಡಿ ಗಂಟು ಮೂಟೆ ಕಟ್ಟಿ ಬಿಸಾಕಿ ಹೆಜ್ಜೆ ಇಡ್ತಕ್ಕಂಥ ಶಕ್ತಿ ಕೂಡ ಚಂದ್ರನಿಗಿರುತ್ತೆ. ಹೀಗಾಗಿ ಅಂಥದ್ದೊಂದು ಲಕ್ಷಣ. ಪಂಚಮಾಧಿಪತಿ ಜನ್ಮದಲ್ಲಿರೋದು ಒಳ್ಳೆಯ ಲಕ್ಷಣವೇ. ಹೀಗಾಗಿ ನೀವು ಗಾಬರಿ ಆಗೋ ಅವಶ್ಯಕತೆ ಖಂಡಿತ ಇಲ್ಲ. ಅಮ್ಮನವ್ರ ಉಪಾಸನೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಸ್ವಲ್ಪ ಉದ್ದು, ಪ್ರತಿ ಸೋಮವಾರ ಉದ್ದು ಸ್ವಲ್ಪ ಅಕ್ಕಿಯನ್ನು ಅವರು ದಾನ ಮಾಡೋದ್ರಿಂದಾಗಿ ಸ್ವಲ್ಪ ಅವ್ರಿಗಿನ್ನೂ ಹೆಚ್ಚಿನ ಬಲ ಬರ್ತದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಮಾನಸಿಕ ಒಂದು ಸ್ಥೈರ್ಯ ಬರ್ತದೆ. ಹೀಗಾಗಿ ಅದನ್ನು ಮಾಡಬಹುದು. ಚಂದ್ರ ಚೆನ್ನಾಗಿರುವ ಕಾರಣದಿಂದಾಗಿ ಆತಂಕ ಬೇಡ. ಮತ್ತು ಗುರು ದೃಷ್ಟಿ ಇದೆಯಲ್ಲ, ಇದು ತುಂಬ ಒಳ್ಳೆಯದು. ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ತುಂಬ ಸೂಕ್ಷ್ಮ ಪರಿಶೀಲಿಸಿದ್ರೆ ಜಾತಕದಲ್ಲಿ ಹೆಚ್ಚಿನ ಒಳ್ಳೆಯ ಬಲವೇ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ. ನೆಕ್ಸ್ಟ್ ಬೆಂಗಳೂರಿನಿಂದ ಬಾಲಚಂದ್ರನ್ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಲಚಂದ್ರನ್ ಅವರೇ. ನಮಸ್ಕಾರ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 26/3/1978 ಬೆಳಿಗ್ಗೆ 6 ಗಂಟೆಗೆ. 26/3/1978 ಬೆಳಿಗ್ಗೆ 6 ಗಂಟೆ. 6 ಗಂಟೆನಾ ಬೆಳಿಗ್ಗೆ? ಹೌದು ಹೌದು. ಏನ್ ಕೇಳ್ಬೇಕಾಗಿತ್ತು ಸರ್ ತಮ್ಮ ಬಗ್ಗೆ? ಇಲ್ಲ, ಮುಂದೆ ಇದು ಹೇಗಿದೆ, ಫ್ಯೂಚರ್ ಹೇಗಿದೆ ಅಂತ ಕೇಳ್ಬೇಕಾಯ್ತು. ಈಗ ಶನಿ ಇದರಲ್ಲಿ ಸಾರಿ ಅಮಾವಾಸ್ಯೆಯಿಂದ ಇದಿದೆಯಾ ಅಂತ. ಆಯ್ತು. ಬಾಲಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮಗೂ ಚಂದ್ರ ರಾಹು ಯುತಿ ಇದೆ. ಹೀಗಾಗಿ ಮಾನಸಿಕವಾಗಿ ನೀವು ಕೂಡ ಕುಗ್ಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ನಿಮಗೆ ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ನೋಡಿ. ಇದು ಕೂಡ ಬಹಳ ಮುಖ್ಯವಾಗುತ್ತೆ. ಚಂದ್ರ ರಾಹು ಒಟ್ಟಾಗಿರ್ತಾರೆ, ಆದರೆ ದಶಾಭುಕ್ತಿ ಬೇರೆ ನಡೀತಾ ಇರುತ್ತೆ. ಇದು ಎಷ್ಟು ಮುಖ್ಯ ಅನ್ನೋದು ಗಮನಿಸಬೇಕಾಗುತ್ತೆ. ನಮಗೆ ಬೇರೆ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಾದರೂ ಇರಲಿ, ಚಂದ್ರ ಶನಿ ಜೊತೆಗಿರಲಿ, ರಾಹು ಜೊತೆಗಿರಲಿ, ಇಲ್ಲ ಚಂದ್ರ ಕ್ಷೀಣನಾಗಿರಲಿ, ಪಕ್ಷದ ಬಲ ಇರಲಿ, ಏನಾದರೂ ಆಗಿರಲಿ, ಆದರೆ ಯಾವ ಗ್ರಹದ ಸಮಯ ನಡೀತಾ ಇದೆ ಇದು ತುಂಬ ಮುಖ್ಯವಾಗುತ್ತೆ. ಹೀಗಾಗಿ ಇಲ್ಲಿ ನಡೀತಾ ಇರತಕ್ಕಂಥ ಕಾಲ ನಿಮಗೆ ಶನಿ ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಉಚ್ಚಸ್ಥಾನದಲ್ಲಿದ್ದಾನೆ, ಅವನಿಗೆ ಬಲವೂ ಇದೆ. ಈ ಕಾರಣದಿಂದಾಗಿ ಶನಿ ಶುಕ್ರರ ದಶಾಭುಕ್ತಿಗಳಲ್ಲಿ ಹೆಚ್ಚಿನ ಫಲ ಕಂಡವರು ಸಾಮಾನ್ಯವಾಗಿ ಕಡಿಮೆ. ಆದರೆ ಗ್ರಂಥಕರ್ತೃಗಳು ಏನಪ್ಪ ಬರೆದಿದ್ದಾರೆ, ತುಂಬ ಒಳ್ಳೆಯ ಫಲವನ್ನು ಬರೆದಿದ್ದಾರೆ. ಆದರೆ ಇದು ಅನುಭವದಲ್ಲಿ ಕಂಡಿಲ್ಲ. ನಮ್ಮ ಗುರುಗಳು ಪಾಠ ಮಾಡುವಾಗ ಹೇಳ್ತಾ ಇದ್ರು, ಈ ಶನಿ ಮತ್ತು ಶುಕ್ರರ ಈ ಕಾಲದಲ್ಲಿ ಸಾಮಾನ್ಯವಾಗಿ ಅವರ ಅನುಭವಕ್ಕೆ ಬಂದ ಹಾಗೆ ಅವರಿಗೆ ಅಷ್ಟು ಸುಮಾರು ಸಾವಿರಾರು ಜಾತಕಗಳನ್ನು ನೋಡಿಬಿಟ್ಟಿದ್ದಾರೆ. ಅವರ ಅನುಭವದಲ್ಲಿ ಸ್ವಲ್ಪ ವೀಕಾಗೇ ಇರುತ್ತದೆ. ತುಂಬ ಉತ್ತಮವಾದ್ದು. ಶನಿ ಮತ್ತು ಶುಕ್ರ ಇಬ್ಬರು ಮಿತ್ರರು, ಆದರೂ ಕೂಡ ಅವರ ದಶಾಭಕ್ತಿ ಕಾಲಗಳು ಸ್ವಲ್ಪ ಕಡಿಮೆ ಫಲ ಅನ್ನೋ ಅನುಭವದ ಮಾತು.
ಆದರೆ ಗ್ರಂಥಗಳಲ್ಲಿ ಓದುವ ನಾವು ಕೃತಿಗಳಲ್ಲಿ ಒಳ್ಳೆಯ ಫಲವನ್ನೇ ಬರೆದಿದ್ದಾರೆ. ಶುಕ್ರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ, ಬಲವಾಗಿದೆ. ಮತ್ತು ಶುಕ್ರ ಈಗ ವೀಕ್ ಆಗಿದ್ದಾನೆ, ಸೆಪ್ಟೆಂಬರ್ ಕಳೆದ ಮೇಲೆ ಖಂಡಿತ ಅನುಕೂಲ ಆಗುತ್ತೆ. ನೀವೇನು ಮುಂದಿನ ಜೀವನ ಹೇಗಿರ್ತದೆ ಅಂತ ನೀವು ಆತಂಕ ಇರ್ತದೆ, ಆತಂಕ ಬೇಡ. ಸೆಪ್ಟೆಂಬರ್ ನಂತರದಲ್ಲಿ ಶುಕ್ರನಿಗೆ ಬಲ ಬಂದು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿದೆ. ಕಾಲರ್ ಇದ್ದಾರೆ, ಮಂತ್ರಾಲಯದಿಂದ ವೆಂಕಟ ಶೇಷಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟ ಶೇಷಯ್ಯ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 14/10/2001. ಸಮಯ ಸರ್? ಸಮಯ ಸಾಯಂಕಾಲ 8:05 PM ಮೇಡಮ್. ಓಕೆ, 8:05 PM ಅಲ್ವಾ? ಏನ್ ಕೇಳಬೇಕಾಗಿತ್ತು ಮಗನ ಬಗ್ಗೆ? ಮೇಡಮ್ ನೌಕರಿ ಸ್ವಲ್ಪ ಉದ್ಯೋಗ ನೌಕರಿ ಬಗ್ಗೆ ಮಾತಾಡಬೇಕು. ನಮಸ್ಕಾರ ವೆಂಕಟೇಶನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ, ಸಂತೋಷ. ನೋಡಿ ಇದು ಹಾಂ ಸರ್. ಈಗ ಇವರಿಗೆ ರಾಹು ದಶೆಯಲ್ಲಿ ಬುಧನ ಭುಕ್ತಿ ಅಂದರೆ ಇನ್ನು ಅಕ್ಟೋಬರಿಂದ ಶುರುವಾಗುತ್ತೆ. ಈಗ ಶನಿ ನಡೀತಾ ಇದೆ. ಅಕ್ಟೋಬರ್ 1ನೇ ತಾರೀಕಿಗೆ ಶನಿ ಮುಗಿದು ಬುಧ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ, ಬುಧನೂ ಚೆನ್ನಾಗಿದ್ದಾನೆ. ಜಾತಕದಲ್ಲಿ ಶನೈಶ್ಚರ ಲಗ್ನದಲ್ಲಿದ್ದಾನೆ, ಅದು ವೃಷಭ ಲಗ್ನಕ್ಕೆ ಶನಿ ಮಾರಕ ಅಲ್ಲ, ಯೋಗಕಾರಕ. ಹೀಗಾಗಿ ತುಂಬ ಚೆನ್ನಾಗಿದೆ. ಅಕ್ಟೋಬರ್ ನಂತರ ಅಂತೂ ತುಂಬ ಉತ್ಕೃಷ್ಟವಾದ, ಅದು ಉಚ್ಚಸ್ಥಾನದಲ್ಲಿರ್ತಕ್ಕಂತಹ ಬುಧ ತುಂಬ ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ. ಹೀಗಾಗಿ ಆತಂಕ ಬೇಡ. ಮತ್ತು ಅಷ್ಟೇ ಅಲ್ಲ, ಭಾಗ್ಯದಲ್ಲಿ ಕುಜ ತುಂಬ ಬಲಿಷ್ಠನಾಗಿದ್ದಾನೆ. ಕುಜ ಶಶಮಂಗಳ ಯೋಗ, ಚಂದ್ರನೂ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ. ಮತ್ತು ಈ ಅಕ್ಟೋಬರ್ ನಂತರದಲ್ಲಿ ತುಂಬ ಉತ್ತಮವಾದ ಫಲ ಪ್ರಾರಂಭವಾಗುತ್ತೆ. ಹೀಗಾಗಿ ಬುದ್ಧಿವಂತಿಕೆಯೂ ಇದೆ. ಅಲ್ಲಿ ಪಂಚಮ ಸ್ಥಾನದಲ್ಲಿ ಬುಧ ಇದ್ದಾನಲ್ಲ, ಇದೆಲ್ಲ ಬುದ್ಧಿ ಯೋಗ ಇರತಕ್ಕಂತಹ ಜಾತಕ ಚೆನ್ನಾಗಿದೆ. ತಾವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅಕ್ಟೋಬರ್ ನಂತರ ಅವರ ಯೋಗವೇ ದಾರಿಯೇ ಬದಲಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಕರೆ ಮಂಡ್ಯದಿಂದ ತೇಜಸ್ ಅವರು ಮಾಡಿದ್ದಾರೆ. ನಮಸ್ಕಾರ ತೇಜಸ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 17/10/1993. 17/10/1993. 96 93. ಸಮಯ 3:30 ಮಧ್ಯಾಹ್ನ 3:30. ಏನು ಕೇಳಬೇಕಾಗಿತ್ತು? ಅದು ಮದುವೆ ಸೆಟ್ ಆಗ್ತಾ ಇರಲಿಲ್ಲ, ಅದಕ್ಕೆ. ವಿವಾಹದ ಸಂಬಂಧ. ನಮಸ್ಕಾರ. ನಮಸ್ಕಾರ ಗುರುಜಿ. ವಿವಾಹ ಅನುಕೂಲ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಲ್ವಾ? ಹೌದು. ನೋಡಿ, ನಿಮ್ಮ ಜಾತಕದಲ್ಲಿ ಈಗ ಟೈಮ್ ಶುಕ್ರನ ಶುರುವಾಗಿದೆ. ಬುಧನ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರನ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಅನ್ನೋದನ್ನು ಶಾಸ್ತ್ರ ಸೂಚಿಸುತ್ತೆ. ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಒಂದು ಮಾತಿದೆ. ಯಾಕೆ ಈ ಸೂತ್ರ ಹೇಳ್ತೀನಿ ಅಂದರೆ, ನಿಮಗೊಂದು ಧೈರ್ಯ ಬರ್ತದೆ, ಇದು ಇದೆ, ಈ ಒಂದು ಫಲ ನನಗೆ ದಕ್ಕತ್ತೆ ಅನ್ನೋದು ಪುಷ್ಟಿಯಾಗುತ್ತೆ ಇಂತಹ ಸೂತ್ರಗಳ ಆಧಾರದ ಮೇಲೆ. ಹೀಗಾಗಿ ಈಗ ಅಟ್ ಪ್ರೆಸೆಂಟ್ ಶುಕ್ರ ವೀಕ್ ಆಗಿದ್ದಾನೆ, ನಿಮ್ಮ ಜಾತಕದಲ್ಲೂ ಶುಕ್ರ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಒಂದು ಶಾಂತಿ ಬೇಕು. ಒಂದು ರವಿ ಮತ್ತು ಶುಕ್ರ, 2 ಗ್ರಹಗಳು ನಿಮ್ಮ ಜಾತಕದಲ್ಲಿ, ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ ರವಿ, ಇವನು ಬಲಹೀನ. ಈ ಕಾರಣದಿಂದಾಗಿ ರವಿ ಶುಕ್ರ ಶಾಂತಿ ಮಾಡಿಸಿ ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ತಾವು ಬ್ರೇಕ್ಗೂ ಮುನ್ನ ಬಾಲಾರಿಷ್ಟ ದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಜೊತೆಗೆ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಅಥವಾ ಮುನ್ನಾ ದಿನ ಮಕ್ಕಳು ಹುಟ್ಟಿದ್ರೆ ಒಂದು ರೀತಿಯ ಭಯ, ಹೆದರಿಕೆ ಪಡುವಂಥದ್ದು ಬಹಳಷ್ಟು ನೋಡಿದ್ದೀವಿ. ಯಾಕೆ ಶಾಸ್ತ್ರಿಗಳೇ, ಏನು ಪ್ರಭಾವ ಅದು? ಚಂದ್ರನ ಕ್ಷೀಣತೆಯಿಂದಾಗಿ ಶಾಸ್ತ್ರಗಳಲ್ಲೂ ಅದನ್ನು ಸೂಚಿಸುತ್ತೆ. ಚಂದ್ರ ಬಲಹೀನಾಗಿದ್ದರೆ ಅಲ್ಲಿ ಕೃಷ್ಣ ಪಕ್ಷೆ ಚತುರ್ದಶ್ಯಾಂ ಪ್ರಸೂತೆ ಷಡ್ವಿಧಂ ಫಲಂ ಅಂತ ಹೇಳುತ್ತೆ. 6 ರೀತಿಯ ವಿಭಾಗವನ್ನು ಮಾಡ್ಕೋಬೇಕಂತೆ. ಕೃಷ್ಣ ಪಕ್ಷ ಆಗಲಿ ಅಂದರೆ ಚತುರ್ದಶಿ ಅಮಾವಾಸ್ಯೆ ಸಂದರ್ಭಗಳಲ್ಲಿ 6 ಭಾಗಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಚಂದ್ರ ಇಡೀ ದಿನ ಚಂದ್ರ ಯಾವ ಪ್ರಮಾಣದಲ್ಲಿದ್ದಾನೆ ಇದನ್ನು ತಗೊಂಡು ಷಡ್ವಿಧ 6 ವಿಭಾಗ ಮಾಡಿಕೊಂಡು ಅದರಲ್ಲಿ ಮೊದಲನೇ ಭಾಗದಲ್ಲಿ ಆದವು ಸ್ಮೃತ ಶುಭಂ ಅಂತ ಹೇಳಿದೆ. ಮೊದಲನೇ ಭಾಗದಲ್ಲಿ ಏನಾದರೂ ಮಗು ಜನಿಸಿದ್ರೆ ತೊಂದರೆ ಇಲ್ಲ ಅಂತ. ಇದು ಎಲ್ಲ ಸೂಚಿಸುತ್ತೆ. ಚಂದ್ರನಿಗೆ ಇದಕ್ಕೆ ತುಂಬ ಬಲಹೀನತೆ ಒಂದಾದರೆ ಪಾಪಗ್ರಹಗಳು ಇದ್ದಾವ, ದೃಷ್ಟಿ ಇದೆಯಾ, ಇವನ್ನೆಲ್ಲ ನೋಡ್ಕೊಳ್ಬೇಕು. ಕೇವಲ ಇದೊಂದನ್ನೇ ಇಟ್ಕೊಂಡು ಲಗ್ನಾಧಿಪತಿ ತುಂಬ ಚೆನ್ನಾಗಿದ್ದರೆ ತೊಂದರೆ ಇಲ್ಲ, ಇದನ್ನೆಲ್ಲ ನೋಡ್ಕೊಳ್ಬೇಕು. ನಾನೀಗ ಚಂದ್ರಂದು ಅಷ್ಟೇ ಹೇಳ್ತಾ ಇದ್ದೀನಿ, ಇದನ್ನೇ ಪ್ರಧಾನ ಅಂತ ನೀವು ಪರಿಗಣನೆ ಮಾಡಬಾರ್ದು. ಚಂದ್ರನೂ ಒಂದು ಕಾರಣ ಅಂತ ಅಲ್ಲಿ ಹೇಳುತ್ತೆ. ಎರಡನೇ ಭಾಗ ದ್ವಿತೀಯೇ ಮಾತರಂ ಹಂತಿ, ತೃತೀಯೇ
ಪಿತರಂ ಅಂತ ಹೇಳಿದೆ, ತಂದೆಗೆ ತೊಂದರೆ ಆಗುತ್ತೆ. 2ನೇ ಭಾಗದಲ್ಲಿದ್ದರೆ ಏನು ಚತುರ್ಥೇ ಏನು ಮಾತುಲಂ ಅಂತ ಹೇಳಿದೆ, ಸೋದರ ಮಾವನಿಗೆ ತೊಂದರೆ ಆಗ್ತಕ್ಕಂಥದ್ದು. ಪಂಚಮಿ ವಂಶನಾಶಂ ಅಂತ ಹೀಗೆ ಸ್ವಲ್ಪ ಬಲವಾದ ತೊಡಕುಗಳನ್ನು ಹೇಳ್ತೆ. 6ಠ ಸ್ಥಾನದಲ್ಲಿದ್ದರೆ ಧನಹಾನಿ ಅಂತ ಹೀಗೆ ಹೇಳಿದೆ. ಇದಕ್ಕೆ ಏನಪ್ಪ ಅಂತಂದರೆ ಇದಕ್ಕೆ ಪರಿಹಾರವನ್ನು ಸೂಚಿಸಿದ್ದಾರೆ. ಇದಕ್ಕೆ ಸರ್ವಪ್ರಯತ್ನೇನ ತಥಾ ಪ್ರಯತ್ನೇನ ಶಾಂತಿಂ ಕುರಿಯಾತ್ ವಿಚಕ್ಷಣ ಅಂತ ಹೇಳಿದೆ. ಶಾಂತಿ ಮಾಡಿಸ್ಬೇಕು ಅಂತ, ಚಂದ್ರನ ಶಾಂತಿಯನ್ನು, ಮಗುವಿಗೆ ಬಾಲಾರಿಷ್ಟ ಇದ್ದರೆ ಆ ಶಾಂತಿಯನ್ನು ಶಾಂತಿ ಮಾಡಿಸೋದ್ರಿಂದಾಗಿ ಒಂದು ಬಲ ಪುಷ್ಟಿ ಬರ್ತದೆ. ಮಂತ್ರ ಮನನಾಥ ತ್ರಾಯತೆ ಅಂತ, ಮಂತ್ರ ಹೇಳುವುದರಿಂದ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಇಂತಹ ಮಾಡುವುದರಿಂದ ಪುಷ್ಟಿ ಬರುತ್ತೆ, ಖಂಡಿತವಾಗಿ ಅಂತ. ಸರಿ ಶಾಸ್ತ್ರಿಗಳೇ, ಈಗ ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಂದ್ರನ ಬಲ ಕ್ಷೀಣ ಆಗಿರುತ್ತೆ, ಕುಸಿದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಶಾಸ್ತ್ರಿಗಳೇ, ಅಮಾವಾಸ್ಯೆಯ ಸಂದರ್ಭದಲ್ಲಿ ಅಂದರೆ ಆಸುಪಾಸಿನಲ್ಲಿ ಚಂದ್ರ ದುರ್ಬಲನಾಗಿರೋದ್ರಿಂದ ಅದರಿಂದಾಗುವ ತೊಡಕುಗಳಿಂದ ಪಾರಾಗೋದು ಹೇಗೆ, ಅದಕ್ಕೆ ಏನಿದೆ, ಏನು ಪರಿಹಾರ? ಮನಸ್ಸು ಹಾಳಾಗಿಟ್ಟರೆ ಜೀವನವೇ ಹಾಳಾಗಿಬಿಡುತ್ತೆ. ಹೀಗಾಗಿ ಮನಸ್ಸನ್ನು ನಾವು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ಬಹಳ ಪ್ರಧಾನವಾದ ಅಂಶ ಯೋಗ, ಧ್ಯಾನ. ಪರಿಹಾರಗಳು ಇಲ್ಲಿ ನಿಮಗೆ ಪ್ರಕಟ ಬರ್ತಾ ಇದೆ. ರೋಹಿಣೀಶ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ. ಈ ಮಂತ್ರ ಅವನ ಒಂದು ತೊಡಕನ್ನು, ಪೀಡೆಯನ್ನು, ಚಂದ್ರ ಪೀಡಾಸ್ಥಾನದಲ್ಲಿದ್ದರೆ ಅದು ಹಾಳಾಗುತ್ತೆ. ಅಂದರೆ ಅದರಿಂದ ಚಂದ್ರನ ಅನುಗ್ರಹ ಉಂಟಾಗುತ್ತೆ. ವಿಷಮಸ್ಥಾನ ಸಂಭೂತ ಅಂತ ಹೇಳಿಯಲ್ಲ, ವಿಷಮಸ್ಥಾನದಲ್ಲಿ ಚಂದ್ರ ಇದ್ದಾಗ ಅದು ಸಂಪೂರ್ಣ ನಿವಾರಣೆಯಾಗಿ ಅವನ ಅನುಗ್ರಹ ಉಂಟಾಗುತ್ತೆ ಅನ್ನೋದು ಇದು ಮುಖ್ಯವಾಗಿ ಮಂತ್ರ ಹೇಳ್ಕೊಳ್ಬೇಕು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಯೋಗಾಭ್ಯಾಸ ಮತ್ತು ಧ್ಯಾನ. ಚಂದ್ರ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂತಹ ಸಾಧನ ಯಾವುದಪ್ಪ ಅಂದರೆ ಯೋಗಶಾಸ್ತ್ರವೇ ಅಲ್ವಾ. ಹೀಗಾಗಿ ಅಷ್ಟಾಂಗ ಯೋಗ ಬರೀ ಸಾಧನ ಅಷ್ಟೇ ಸಾಕಾಗಲ್ಲ. ಅದು ಏನಿದೆ, ಏನು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಇದ್ದವಲ್ಲ, ಅಷ್ಟ ಅಂಗಗಳನ್ನು ನಾವು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಾವು ಅನುಸರಿಸಬೇಕು. ಅದು 1 ದಿನ 2 ದಿನಕ್ಕಲ್ಲ, ಅದು ಅಷ್ಟು ಮಾಡಿದ್ರೆ ಮತ್ತೆ ಅದೇ ಕಥೆಯೇ. ಹೀಗಾಗಿ ಅದು ನಿರಂತರವಾಗಿ ನಾವು ಕೊನೆವರೆಗೂ ಅದನ್ನು ಇಟ್ಕೊಳ್ಬೇಕು. ಆಗ ನಾವು ಮನಸ್ಸನ್ನು ರಾಡಿಗೊಳಿಸ್ಕೊಳ್ಳದ ಹಾಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಯಾವುದೇ ಸಂದರ್ಭ ಬಂದರೂ. ಚಂಚಲಂ ಹಿ ಮನಃ ಕೃಷ್ಣ ಅಂತ ಕೃಷ್ಣನಿಗೂ ಅರ್ಜುನ ಇದೇ ಪ್ರಶ್ನೆ ಕೇಳ್ದ, ಮನಸ್ಸು ವಿಪರೀತ ಚಂಚಲ ಆಗ್ತಾ ಇದೆಯಲ್ಲಪ್ಪ, ಇದಕ್ಕೆ ಏನು ಮಾಡೋದು ಅಂತ. ಅದಕ್ಕೆ ಕೃಷ್ಣನ ಉತ್ತರ ಏನಪ್ಪ ಅಂತಂದರೆ ಇದೆ ನೈರಂತರ್ಯಂ. ವೈರಾಗ್ಯ ಅಂದರೆ ಅವನು ಹೇಳ್ತಾನೆ, ವೈರಾಗ್ಯ ಬೇಕು ಹಾಗೂ ನಿರಂತರವಾದ ಸಾಧನ ಬೇಕು ಅಂತ. ಹೀಗಾಗಿ ಅದಕ್ಕೆ ಅದು 1 ದಿನ 2 ದಿನಕ್ಕೆ ಮುಗಿಯುವಂಥದ್ದಲ್ಲ. ಸದಾ ಕಾಲ ಅನುಷ್ಠಾನದಲ್ಲಿ ಇಟ್ಕೊಳ್ಬೇಕು. ಯೋಗ ಧ್ಯಾನ ಮಾಡಬೇಕು. ಚಂದ್ರನ ಕುರಿತಾಗಿ ಅಮ್ಮನವರ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಎಷ್ಟೋ ಜನಕ್ಕೆ ಪಾಪ ಗೊತ್ತಿದೆ, ಬಾಯ್ಪಾಠವೇ ಆಗಿರ್ತದೆ. ಆದರೆ ಏನೇನೋ ಕೆಲಸಗಳು ಮಾಡ್ತಾ ಅಥವಾ ಇನ್ಯಾವುದೋ ಬೇರೆ ಚಟುವಟಿಕೆಗಳು ತೊಡ್ಕೊಂಡು ಹೇಳ್ಕೊಳ್ತೀರ, ಅದು ತಪ್ಪು. ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ನಾನು ಲಲಿತಾ ಸಹಸ್ರನಾಮ ಮಾಡ್ತಾಯಿದ್ದೀನಿ ಅಂದರೆ ಅದನ್ನೇ ಮಾಡಬೇಕೇ ವಿನಃ ಬೇರೆದು ಮಾಡಬಾರ್ದು. ಆ ರೀತಿಯ ಮನಸ್ಸಿನ ಒಂದು ತಾದಾತ್ಮ್ಯತೆ ಬೇಕಾಗುತ್ತೆ. ಈ ರೀತಿಯಲ್ಲಿ ಚಂದ್ರನ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ವಿಧಾನ. ಒಂದು ಹಾಲಿನ ದಾನ ಮಾಡಬಹುದು, ಮೊಸರಿನ ದಾನ ಮಾಡಬಹುದು, ಚಂದ್ರನಿಗೆ ಅಕ್ಕಿ ಧಾನ್ಯ, ಶ್ವೇತ ವಸ್ತ್ರ ದಾನ, ಅಥವಾ ಚಂದ್ರ ಮಂತ್ರವನ್ನೇ ಹೇಳ್ಕೊಳ್ತಕ್ಕಂಥದ್ದು. 11,000 ಸಂಖ್ಯೆಯಲ್ಲಿ ಚಂದ್ರನ ಆಪ್ಯಾಯ ಸ್ವಸಮೇತುತೆ ಮಂತ್ರ ಇದೆಲ್ಲ, ಇದನ್ನು 11,000 ಸಂಖ್ಯೆಯಲ್ಲಿ ಜಪ ಮಾಡಿ ತದ್ದಶಾಂಶ ಹೋಮ ಹವನ ಇತ್ಯಾದಿ ಸಾಕಷ್ಟು ಮಾರ್ಗ ಇದ್ದಾವೆ. ಎಲ್ಲ ಮಾರ್ಗವನ್ನು ಮಾಡುವಾಗ ಮನಸ್ಸು ಬಹಳ ಮುಖ್ಯ. ಮನಸ್ಸಿಗೆ ಕಾರಣನೇ ಚಂದ್ರ. ಹೀಗಾಗಿ ಮನಸ್ಸನ್ನು ಏಕಾಗ್ರವಾಗಿಟ್ಕೊಂಡು ಮತ್ತು ಸತ್ಸಂಗ ಬಹಳ ಮುಖ್ಯವಾದದ್ದು. ಪರಿಹಾರ ಏನೇನೋ ಪರಿಹಾರದ ಜೊತೆಗೆ ಇವೂ ಬೇಕಾಗುತ್ತೆ. ಸತ್ಸಂಗ ಬೇಕು, ಒಳ್ಳೆಯ ಜನರ ಜೊತೆಗೆ ನಾವು ಬೆರೀಬೇಕು, ಒಡನಾಡಬೇಕು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. DVG ಅಂಥವ್ರ ಪುಸ್ತಕ ಓದಿಕೊಂಡ್ರೆ ಸಾಕಾಗುತ್ತೆ. ಸರಿ, ಚಂದ್ರನ ಪರಿಹಾರಕ್ಕೆ ಮಂತ್ರನೂ ಹೇಳಿದ್ರೆ ಏನು ಮಾಡ್ಬೋದು ಅನ್ನೋದನ್ನು ಹೇಳಿದ್ರಿ. ತುಂಬ ಧನ್ಯವಾದಗಳು ಶಾಸ್ತ್ರಿಗಳೇ. ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡೇಂಜರ್ ಅಮಾವಾಸ್ಯೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.